ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಇವತ್ತು ನಾವು ಬಯಾಲಜಿದಲ್ಲಿ ಪಚನ ಕ್ರಿಯೆಯನ್ನ ಮುಂದಿನ ಭಾಗವನ್ನು ನೋಡೋಣ. ಇದಕ್ಕಿಂತ ಹಿಂದಿನ ಕ್ಲಾಸ್ದಲ್ಲಿ ನಾವು ಪಚನ ಕ್ರಿಯೆ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಬಾಯಿಯಲ್ಲಿ ಇರುವ ಹಲ್ಲುಗಳ ಬಗ್ಗೆ ನೋಡಿದ್ವಿ, ಆಮೇಲೆ ಲಾಲಾರಸಗಳನ್ನ ನೋಡಿದ್ವಿ, ಆಮೇಲೆ ಅದ್ರ ಜೊತೆಗೆ ಐಸೋಫೇಗಸ್ ಅಂತಂದ್ರೆ ಅನ್ನನಾಳದ ಬಗ್ಗೆನೂ ಕೂಡ ನಾವು ಇದರಲ್ಲಿ ನೋಡಿದ್ವಿ. ಈಗ ಇಲ್ಲಿ ಚಿತ್ರವನ್ನ ತೋರಿಸೋದಾದ್ರೆ ಎಲ್ಲಿಗೆ ಬಂದೇವಿ ಅಂತಂದ್ರೆ ನಾವೀಗ ನೋಡ್ರಿ, ಇಲ್ಲಿ ಇದು ಬಾಯಿಯಲ್ಲಿರುವಂತಹ ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ಲಾಲಾರಸ ಗ್ರಂಥಿಗಳ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಅನ್ನನಾಳ ಬಗ್ಗೆನೂ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ನಾವು ನೋಡುವಂತದ್ದು ಯಾವುದು? ಜಠರ ಇದೆ. ಯಾವ್ದಿದೆ? ಜಠರವನ್ನ ನಾವು ಈಗ ಅಧ್ಯಯನ ಮಾಡೋಣ. ಜಠರ, ಇದನ್ನ ಇಂಗ್ಲಿಷ್ ದಲ್ಲಿ ನಾವು ಸ್ಟಮಕ್ ಅಂತ ಹೇಳಿ ಕರಿತೇವಿ. ನೋಡ್ರಿ, ಇಲ್ಲಿ ಅನ್ನನಾಳ ಇದೆ. ಅನ್ನನಾಳದ ಮೂಲಕ ಏನಾಗ್ತೈತಿ? ಆಹಾರ ಇರುವಂತದ್ದು ಎಲ್ಲಿಗೆ ಬರ್ತೈತಿ? ಜಠರಕ್ಕೆ ಬರ್ತೈತಿ. ಈ ಜಠರವನ್ನ ನಾವು 3 ಭಾಗವಾಗಿ ಮಾಡ್ತೇವೆ. ಎಷ್ಟು ಭಾಗವಾಗಿ ಮಾಡೇವಿ? ಇದನ್ನ 3 ಭಾಗವಾಗಿ ಜಠರವನ್ನ ಮಾಡ್ತೇವಿ. ಇದು ಮೇಲಿನ ಭಾಗವನ್ನು ನಾವು ಏನಂತ ಕರಿತೀವಿ? ಕಾರ್ಡಿಯಾಕ್. ಯಾವ ಭಾಗ ಇದು? ಮೇಲಿನ ಭಾಗ ಕಾರ್ಡಿಯಾಕ್. ಈ ನಡುವಿನ ಭಾಗವನ್ನು ನಾವು ಏನಂತ ಕರಿತೀವಿ? ಫಂಡಿಕ್. ಯಾವ ಭಾಗ? ಫಂಡಿಕ್. ಕೆಳಗಿನ ಭಾಗವನ್ನ ಪೈಲೋರಿಕ್ ಅಂತ ಹೇಳಿ ಕರಿತೇವಿ. ಯಾವುದು? ಪೈಲೋರಿಕ್. ಕಾರ್ಡಿಯಾಕ್, ಫಂಡಿಕ್, ಪೈಲೋರಿಕ್. ಕಾರ್ಡಿಯಾಕ್, ಫಂಡಿಕ್, ಪೈಲೋರಿಕ್ ಅಂತ ಈ ರೀತಿ 3 ಭಾಗವನ್ನು ನಾವು ಜಠರದಲ್ಲಿ ಮಾಡ್ತೇವೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾರ್ಡಿಯಾಕ್ ದಲ್ಲಿ ಏನಿರ್ತೈತಿ, ಫಂಡಿಕ್ ದಲ್ಲಿ ಏನ್ ಕೆಲಸ ಆಗ್ತೈತಿ, ಪೈಲೋರಿಕ್ ದಲ್ಲಿ ಏನ್ ಆಗ್ತೈತಿ ಅಂತ ಹೇಳಿ. ಒಂದೇದ್ ಯಾವುದು? ಕಾರ್ಡಿಯಾಕ್. ಕಾರ್ಡಿಯಾಕ್ ದಲ್ಲಿ ಮುಖ್ಯವಾಗಿ ಇಲ್ಲಿ HCl ಇರ್ತೈತಿ. HCl ಅಂತಂದ್ರೆ ಹೈಡ್ರೋಕ್ಲೋರಿಕ್ ಅಸಿಡ್ ಅಂತ ಹೇಳ್ತೇವೆ. ಇದು ಒಂದು ಆಮ್ಲ ಆಗಿರ್ತೈತಿ. ಹೌದಾ? ಅಸಿಡ್ ಅಂದ್ರೆ ಏನು? ಇದು ಒಂದು ಆಮ್ಲ ಆಗಿರ್ತೈತಿ. ಈ ಆಮ್ಲ ಎಷ್ಟು ಸ್ಟ್ರಾಂಗ್ ಇರ್ತೈತಿ ಅಂತಂದ್ರ, ಹೈಡ್ರೋಕ್ಲೋರಿಕ್ ಅಸಿಡ್ ನಮ್ಮ ಚರ್ಮದ ಮೇಲೆ ಬಿತ್ತು ಅಂತಂದ್ರ ಅಷ್ಟೆಲ್ಲ ಚರ್ಮನ ಸುಟ್ಟು ಬಿಡ್ತೈತಿ. ಅದು ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಒಂದು ಆಮ್ಲ ಎಲ್ಲಿರ್ತೈತಿ ಅಂತಂದ್ರ ಕಾರ್ಡಿಯಾಕ್ ಈ ಭಾಗದಲ್ಲಿ ಇರ್ತೈತಿ. ಅದು ಹೌದಾ? ಇಲ್ಲೆಲ್ಲ ಏನಿರ್ತೈತಿ? ಇಲ್ಲಿ ಹೈಡ್ರೋಕ್ಲೋರಿಕ್ ಅಸಿಡ್. ಇಲ್ಲೆಲ್ಲ ಏನಿರ್ತೈತಿ? ಹೈಡ್ರೋಕ್ಲೋರಿಕ್ ಅಸಿಡ್. ನಾವು ತಿಂದಿರುವಂತ ಆಹಾರ ಎಲ್ಲ ಎಲ್ಲಿ ಬಂದ್ ಬೀಳ್ತೈತಿ? ಫಸ್ಟ್ ನಾವು ತಿಂದಿರುವಂತ ಆಹಾರ ಎಲ್ಲಿಗೆ ಬರ್ತೈತಿ? ಇಲ್ಲಿಂದ ನಾವು ಆಹಾರವನ್ನ ಸೇವಿಸ್ತೀವಿ, ಅಗಿತೀವಿ. ಇಲ್ಲಿಂದ ನಿಧಾನವಾಗಿ ಉಂಡಿ ಆಗಿ ಎಲ್ಲಿಗೆ ಬಂದ್ ಬೀಳ್ತೈತಿ? ಅದ ಕಾರ್ಡಿಯಾಕ್ ಭಾಗದಲ್ಲಿ ಬೀಳ್ತೈತಿ. ನೋಡ್ರಿ, ನಾವು ತಿಂದಿರುವಂತ ಆಹಾರದಲ್ಲಿ ಯಾವ್ದಾದ್ರು ಸೂಕ್ಷ್ಮ ಜೀವಿಗಳು ಅಥವಾ ಏನಾದ್ರೂ ಕ್ರಿಮಿ ಕೀಟಗಳು ಇದ್ದು ಅಂತಂದ್ರ, ಅವುಗಳು ಹಂಗ ಬಾಯಿ ಒಳಗ್ ಹೋದು ಅಂತಂದ್ರ, ಇಲ್ಲಿ ಸಾಯ್ಲಿಲ್ಲ ಅಂತಂದ್ರ ಎಲ್ಲಿಗೆ ಬರ್ತಾವ? ಡೈರೆಕ್ಟ್ ಆಗಿ ಕಾರ್ಡಿಯಾಕ್ ಭಾಗದಲ್ಲಿ, ಈ ಭಾಗದಲ್ಲಿ ಬಂದ್ ಬೀಳ್ತೈತಿ. ತುತ್ತು ಬಂದು ಬೀಳ್ತೈತಿ. ಇಲ್ಲಿ ಬಂದ ತಕ್ಷಣ HCl ಇರುವಂತದ್ದು ಅಲ್ಲಿರುವಂತಹ ಎಲ್ಲ ಕ್ರಿಮಿ ಕೀಟಗಳನ್ನ, ಸೂಕ್ಷ್ಮ ಜೀವಿಗಳನ್ನ ಎಲ್ಲವುಗಳನ್ನ ಏನ್ ಮಾಡ್ತೈತಿ? ಅದು ಸಾಯಿಸ್ತೈತಿ. ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಒಂದು ಆಮ್ಲ ಯಾವ್ದಾಗಿರ್ತೈತಿ? ನಮ್ಮ ಜಠರದಲ್ಲಿ HCl ಆಮ್ಲ ಆಗಿರ್ತೈತಿ. ಈಗ ಎಲ್ಲರೂ ಹೇಳ್ತಿರ್ತಾರ, ತಾಯಿಯ ಹೊಟ್ಟೆಯಲ್ಲಿ ಮಗು ಹೊಟ್ಟೆಯಲ್ಲಿ ಬೆಳಿತೈತಿ ಅಂತ ಹೇಳ್ತಾರ. ಹೌದಾ? 9 ತಿಂಗಳದವರೆಗೆ. ಇಲ್ಲಿ ಹೊಟ್ಟೆ ಒಳಗೆ ಏನೈತ್ರಿ? ಇದ್ರೊಳಗೆ ಇದನ್ನ ಹೊಟ್ಟೆ ಅಂತ ಕರಿತೀವಿ. ಇದು ಹೊಟ್ಟೆ ಒಳಗೆ ಏನೈತಿ? HCl ಐತಿ. ಇಲ್ಲಿ ಎಲ್ಲಿ ಬೆಳಿತೈತಿಪ್ಪ? ಇಲ್ಲಿ ಬೆಳ್ಯಾಕತ್ತು ಅಂತಂದ್ರ ಆ ಒಂದು ಮಗು ಎಲ್ಲ ಸುಟ್ಟು ಬೂದಿ ಆಗ್ಬಿಡ್ತೈತಿ. ಅಷ್ಟು ಸ್ಟ್ರಾಂಗ್ ಆಗಿರುವಂತಹ HCl ಎಲ್ಲೈತಿ? ನಮ್ಮ ಜಠರದೊಳಗಿರ್ತೈತಿ. ಹೌದಾ? ಹಾಗಾದ್ರೆ ಮಗು ಎಲ್ಲಿ ಬೆಳಿತೈತಿ? ಅದು ಒಂದು ಚೀಲ ಇರ್ತೈತಿ. ಅದನ್ನ ನಾನು ನಿಮ್ಗ ಎಲ್ಲಿ ಹೇಳ್ತೀನಿ ಅಂತಂದ್ರ, ಯಾವುದು? ರೀಪ್ರೊಡಕ್ಷನ್ ಟಾಪಿಕ್ ದಲ್ಲಿ, ಸಂತಾನೋತ್ಪತ್ತಿ ಟಾಪಿಕ್ ಬರ್ತೈತಿ. ಅಲ್ಲಿ ನಾನ್ ನಿಮ್ಗ ಹೇಳ್ತೀನಿ. ಇದ್ರ ಕೆಳಗಡೆ ಏನ್ ಸಣ್ಣ ಕರುಳು ದೊಡ್ಡ ಕರು ಇರ್ತೈತಿ, ಅದ್ರೊಳಗ ಒಂದ್ ಏನಿರ್ತೈತಿ? ಒಂದು ಚೀಲ ಇರ್ತೈತಿ. ಆ ಚೀಲದೊಳಗ ಬೆಳಿತಿರ್ತೈತಿ ಮಗು. ಓಕೆ? ಇಲ್ಲಿ ಹೊಟ್ಟೆಯೊಳಗೆ ಇರಂಗಿಲ್ಲ. ಆ ಚೀಲದೊಳಗ ಏನಾಗ್ತಿರ್ತೈತಿ? ಅದ ಮಗು ಇರುವಂತದ್ದು ಬೆಳಿತಿರ್ತೈತಿ. ಓಕೆನಾ? ಇಷ್ಟ ಅರ್ಥ ಆಗ್ತಾ ಇದೆಯಾ? ಕಾರ್ಡಿಯಾಕ್ ದಲ್ಲಿ ಏನಿರ್ತೈತಿ? ಕಾರ್ಡಿಯಾಕ್ ದಲ್ಲಿ ಏನಿರ್ತೈತಿ? ಕಾರ್ಡಿಯಾಕ್ ದಲ್ಲಿ ಏನಿರ್ತೈತಿ? HCl ಇರ್ತೈತಿ. ಈ ಆಮ್ಲದಿಂದ ಏನಾಗ್ತೈತಿ ಅಂತಂದ್ರ, ಎಷ್ಟು ಕ್ರಿಮಿಕೀಟಗಳು ಏನಾದ್ರು ನಮ್ ಬಾಯಿ ಒಳಗ್ ಬಂದಿದ್ವು ಅಂತಂದ್ರ ಅವೆಲ್ಲ ಏನಾಗ್ಬಿಡ್ತಾವ್ರಿ? ಸತ್ತು ಬಿಡ್ತಾವ್. ಈ HCl ಇರುವಂತದ್ದು ನಮ್ಮ ಶರೀರದಲ್ಲಿ ಹೆಚ್ಚಾದಾಗ, HCl ನಮ್ಮ ಶರೀರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಕತಿತ್ತು ಅಂತಂದ್ರ ನಮಗ್ ಏನಾಗ್ತೈತ್ರಿ? ಅಸಿಡಿಟಿ ಆಗ್ತೈತಿ. ಏನಾಗ್ತೈತಿ? ನಮಗ ಅಸಿಡಿಟಿ ಆಗ್ತೈತಿ. ಈಗ ನಿಮ್ ತಲೆಯಾಗ ಒಂದು ಪ್ರಶ್ನೆ ಬಂದಿರ್ಬೇಕು, ಏನು ಅಂತಂದ್ರೆ, ಈಗ ಇಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿರುವಂತ HCl ಇಲ್ಲಿ ಇದೆ ಅಂತಂದ್ಮೇಲೆ ಇದ ಸುಡಂಗಿಲ್ಲೇನಾ? ಹೌದಾ? ಇದು ಸುಡ್ತೈತೋ ಇಲ್ಲೋ? ಇದು ಪದರ ಇರುವಂತದ್ದು ಸುಡ್ತೈತೋ ಇಲ್ಲೋ ಅಂತ. ಅದರ ಸಲುವಾಗಿನ ಏನು ಅಂತಂದ್ರೆ, ನಮ್ಮ ಜಠರದಲ್ಲಿ ಏನಿರ್ತೈತಿ ಅಂತಂದ್ರ, ಒಂದು ಇಲ್ಲಿ ಪದರ ಇರ್ತೈತಿ. ಏನಿರ್ತೈತಿ? ಇಲ್ಲಿ ಒಂದು ಪದರ ಇರ್ತೈತಿ. ಇಲ್ಲಿ
ಈ ಪದರವನ್ನ ಏನಂತ ಹೇಳಿ ಕರಿತೀವಿ ನಾವು ಮ್ಯೂಕೋಸ ಅಂತೇವಿ. ಏನಂತ ಹೇಳಿ ಕರಿತೀವಿ? ಮ್ಯೂಕೋಸ. ಮ್ಯೂಕೋಸ ಪದರು. ಈ ಪದರು ಏನ್ ಮಾಡ್ತೈತಿ ಅಂತಂದ್ರ HCl ಅನ್ನ ಏನ್ ಮಾಡ್ತೈತಿ? ಕಂಟ್ರೋಲ್ ಮಾಡ್ತೈತಿ. HCl ಅನ್ನ ಕಂಟ್ರೋಲ್ ಮಾಡುವಂತಹ ಕೆಲಸ ಯಾವುದು? ಮ್ಯೂಕೋಸ ಪದರು. ಇಲ್ಲಿ ಇದೆಯಲ್ಲ, ಇಲ್ಲಿ ಒಂದು ಪದರು ಇರ್ತೈತಿ. ಈ ಪದರು ಏನ್ ಮಾಡ್ತೈತಿ? ಮ್ಯೂಕೋಸ ಪದರು HCl ಅನ್ನ ಕಂಟ್ರೋಲ್ ಮಾಡ್ತೈತಿ ಅಂತಂದ್ರ ಇಲ್ಲಿರುವಂತಹ ಗೋಡೆಗಳನ್ನ ಸುಡಲಿಕ್ಕೆ ಬಿಡಂಗಿಲ್ಲ. ಯಾಕಂತಂದ್ರ ಮ್ಯೂಕೋಸ ಇರುವಂತದ್ದು HCl ಕಂಟ್ರೋಲ್ ಮಾಡಿ ಇಲ್ಲಿ ಏನ್ ಮಾಡ್ತೈತಿ ಅಂತಂದ್ರ ಅದು OH ಬಿಡುಗಡೆ ಮಾಡ್ತೈತಿ. OH ಅಂತಂದ್ರೆ ಏನ್ ಹೇಳ್ರಿ? ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ ನಾವು. ಪ್ರತ್ಯಾಮ್ಲ. ಪ್ರತ್ಯಾಮ್ಲವನ್ನ ಬಿಡುಗಡೆ ಮಾಡ್ತೈತಿ. ನೋಡ್ರಿ, ಆಮ್ಲ ಇದೆ, ಇದು HCl ಇದು ಒಂದು ಆಮ್ಲ ಇದೆ, ಹೌದಾ? ಒಂದು ಆಸಿಡ್ ಅದು. ಸೊ ಈ ಆಸಿಡ್ ಅನ್ನ ಕಂಟ್ರೋಲ್ ಮಾಡಾಕ ಏನು ಇಲ್ಲಿ ಉತ್ಪತ್ತಿ ಆಗ್ತೈತಿ? ಪ್ರತ್ಯಾಮ್ಲ ಉತ್ಪತ್ತಿ ಆಗ್ತೈತಿ. ಆಸಿಡ್ ಪ್ರತ್ಯಾಮ್ಲ ಎರಡು ಕೂಡಿ ಕಂಟ್ರೋಲ್ ಒಳಗ್ ಬರ್ತಾವು. ಇಲ್ಲಿ ಇರುವಂತದ್ದು ಯಾವುದೇ ಹಾನಿ ಆಗಂಗಿಲ್ಲ ಇಲ್ಲಿ. ಓಕೆ, ಸೊ ಹೀಗೆ ಏನಾಗ್ತೈತಿ ಅಂತಂದ್ರ ಆಹಾರ ಬಂದು ನೆಕ್ಸ್ಟ್ ಎಲ್ಲಿಗೆ ಬರ್ತೈತಿ? HCl ಒಳಗ ಬೀಳ್ತೈತಿ. ಸೊ ಇಷ್ಟು ಈ ಪ್ರತ್ಯಾಮ್ಲ ಗೊತ್ತಾಯ್ತಾ? ಆಮೇಲೆ ಏನಾಗ್ತೈತಿ? HCl ಹೆಚ್ಚಾಯ್ತು ಅಂತಂದ್ರೆ ಅಸಿಡಿಟಿ ಆಗ್ತೈತಿ. ಅಸಿಡಿಟಿ ಆಯ್ತು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು? OH ಅನ್ನ ತಗೋಬೇಕಾಗ್ತೈತಿ. OH ದ ಲಾಂಗ್ ಫಾರ್ಮ್ ಏನು? ಹೈಡ್ರಾಕ್ಸೈಡ್ ಅಂತ ಹೇಳಿ ಕರಿತೇವಿ. ಇದನ್ನ ಕನ್ನಡದಲ್ಲಿ ಪ್ರತ್ಯಾಮ್ಲ ಅಂತ ಹೇಳಿ ಕರಿತೇವೆ ನಾವು. ಈನೋ ನೋಡಿರ್ಬೋದು ನೀವು. ಈನೋ ಪಾಕೆಟ್ ಸಿಗ್ತೈತಿ, 10, 11, 12 ರೂಪಾಯಿ ಪಾಕೆಟ್ ಸಿಗ್ತೈತಿ ಈನೋ. ಅದನ್ನ ಹರಿದು ನೀರಿನೊಳಗೆ ಹಾಕಿ ಕುಡಿತಾರಲ್ಲ, ಅದ್ರೊಳಗೆ ಏನ್ ಇರ್ತೈತಿ? OH ಇರ್ತೈತಿ, ಪ್ರತ್ಯಾಮ್ಲ ಇರ್ತೈತಿ. ನಿಮ್ಗೆ ಅಸಿಡಿಟಿ ಆದಾಗ ನೀವು ಏನ್ ಮಾಡ್ತೀರಿ? ಈನೋ ಆನ್ ಅಸಿಡಿಟಿ ಗಾನ್. ಇನೋ ಆನ್ ಅಸಿಡಿಟಿ ಗಾನ್. ಸೊ ಅದರಲ್ಲಿ ಏನಿರ್ತೈತಿ? OH ಇರ್ತಕ್ಕಂಥದ್ದು ಅದರಲ್ಲಿ ಇರ್ತೈತಿ. ಸೊ ಇಷ್ಟು ಆದ್ಮೇಲೆ ನೆಕ್ಸ್ಟ್ ಆಹಾರ ಎಲ್ಲಿಗೆ ಹೋಗ್ತೈತಿ? ಎರಡನೆಯ ಭಾಗಕ್ಕೆ ಬರ್ತೈತಿ. ಎರಡನೆಯ ಭಾಗ ಯಾವ್ದೈತಿ? ಕಾರ್ಡಿಯಾಕ್ ಆದ್ಮೇಲೆ ಫಂಡಿಕ್ ಭಾಗಕ್ಕೆ ಬರ್ತೈತಿ. ಯಾವ ಭಾಗಕ್ಕೆ ಬರ್ತೈತಿ? ಫಂಡಿಕ್ ಭಾಗಕ್ಕೆ ಬರ್ತೈತಿ. ಈ ಫಂಡಿಕ್ ಭಾಗದಲ್ಲಿ ಏನಿರ್ತೈತಿ ಅಂತಂದ್ರ ಇಲ್ಲಿ ಮುಳ್ಳಿನ ತರಹ ರಚನೆ ಹೊಂದಿರುವಂತಹ ಕೆಲವೊಂದಿಷ್ಟು ರಚನೆಗಳನ್ನ ನಾವಿಲ್ಲಿ ಕಾಣ್ತೇವಿ ಈ ಫಂಡಿಕ್ ಭಾಗದಲ್ಲಿ. ಈ ಮುಳ್ಳಿನ ತರಹ ರಚನೆಗಳಿಗೆ ಏನಂತ ಹೇಳಿ ಕರಿತೀವಿ ನಾವು? ರಗ್ಗಿ ಅಂತ ಹೇಳಿ ಕರಿತೇವಿ. ಏನಂತ ಹೇಳಿ ಕರಿತೇವಿ? ರಗ್ಗಿ ಅಂತ ಹೇಳಿ ಕರಿತೇವಿ. ಮೂಳಿನ ತರ ಏನು ರಚನೆ ಇರ್ತಾವೋ ಅವುಗಳಿಗೆ ಏನಂತ ಹೇಳಿ ಕರಿತೇವೆ ನಾವು? ರಗ್ಗಿ ಅಂತ ಹೇಳಿ ಕರಿತೇವಿ. ಸೊ ಇವು ಏನ್ ಮಾಡ್ತಾವು ಅಂತಂದ್ರ ಆಹಾರವನ್ನ ಹಿಡಿದಿಟ್ಟುಕೊಳ್ತಾವ. ಆಹಾರವನ್ನ ಏನ್ ಮಾಡ್ತಾವ ಇವು? ಆಹಾರವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಆಹಾರವನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಯಾವ್ದು ಮಾಡ್ತಾವು? ರಗ್ಗಿಗಳು ಮಾಡ್ತಾವು. ಎಷ್ಟು ಗಂಟೆವರೆಗೆ? 4 ಗಂಟೆಯವರೆಗೆ ಏನ್ ಮಾಡ್ತಾವು? ಈ ಒಂದು ಫಂಡಿಕ್ ಭಾಗದಲ್ಲಿ ಆಹಾರವನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಯಾವ್ದು ಮಾಡ್ತಾವು? ರಗ್ಗಿಗಳು ಮಾಡ್ತಾವು. ರಗ್ಗಿಗಳು ಯಾವ ಭಾಗದಲ್ಲಿ ಕಂಡು ಬರ್ತಾವು? ಫಂಡಿಕ್. ಎಕ್ಸಾಮ್ ದಲ್ಲಿ ನಿಮಗ ರಗ್ಗಿಗಳು ಎಲ್ಲಿ ಕಂಡು ಬರ್ತಾವು ಅಂತ ಕೇಳಿದ್ರ ಆಪ್ಷನ್ ದಲ್ಲಿ ಜಠರ ಇತ್ತಂದ್ರೆ ಜಠರ ಬರಿಬೇಕು, ಅಥವಾ ಈ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದ ಅಂತಂದ್ರ ಕಾರ್ಡಿಯಾಕ್, ಫಂಡಿಕ್, ಪೈಲೋರಿಕ್ ಕೊಟ್ಟಿದ್ದ ಅಂತಂದ್ರ ಫಂಡಿಕ್ ಭಾಗದಲ್ಲಿ ಏನಾಗ್ತಾವು? ರಗ್ಗಿಗಳು ಕಂಡು ಬರ್ತಾವ. ಆಹಾರವನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಮಾಡ್ತಾವ. ಎಷ್ಟು ಗಂಟೆವರೆಗೆ ಆಹಾರ ಹಿಡಿದಿಟ್ಕೊಳ್ತಾವ? 4 ಗಂಟೆವರೆಗೆ ಆಹಾರವನ್ನು ಹಿಡಿದಿಟ್ಕೊಳ್ತಾವ. ಯಾಕೆ ಹಿಡಿದಿಟ್ಕೊಳ್ತಾವು ಅಂತಂದ್ರೆ ಸರಿಯಾಗಿ ಪಚನ ಆಗ್ಲಿ, ಅದರೊಳಗೆ HCl ಸರಿಯಾಗಿ ಕೂಡ್ಕೋಲಿ, ಎಲ್ಲಾ ಕರೆಕ್ಟ್ ಆಗಿ ಪಚನ ಆಗ್ಲಿ ಅನ್ನುವಂತ ದೃಷ್ಟಿಯಿಂದ ಅವು ಏನಾಗ್ತಾವು? ಹಿಡಿದಿಟ್ಕೊತಾವ. ಒಂದೊಂದ್ಸಲ ಏನಾಗ್ತೈತಿ ಅಂತಂದ್ರ ನೀವು ಹೇಳ್ತಿರ್ತೀರಿ, ನಿಮ್ಗೆ ಹೊಟ್ಟೆ ಹಸಿವು ಆಯ್ತು ಅಂತಂದ್ರ ಇಲ್ಲಿ ಓಡಾಡಕತ್ತಾವು, ಹೊಟ್ಟಿ ಚುಚ್ಚಿದಂಗ ಆಗ್ತೈತಿ. ಅದು ಎದಕ್ ಆಗ್ತೈತಿ ಅಂತಂದ್ರ ನೀವು ಆಹಾರವನ್ನ ಸೇವನೆ ಮಾಡಲಿಲ್ಲ ಅಂತಂದ್ರ, ಇಲ್ಲಿ ಆಹಾರ ಬರ್ಲಿಲ್ಲ ಅಂತಂದ್ರ ಅವಾಗ ಇವು ಏನಾಗ್ತಾವು ಅಂತಂದ್ರ ಎಲ್ಲಾ ರಗ್ಗಿಗಳು ಏನ್ ಮಾಡ್ತಾವು ಅಂತಂದ್ರ ಹಿಂಗ ಮ್ಯಾಗ ನೋಡ್ತಾವು. ಯಾಕ ತಮ್ಮ ಆಹಾರ ಯಾಕೆ ಕಳ್ಸಾಕತ್ತಿಲ್ಲ ಕೆಳಗ? ಕಳಸ್ ಆಹಾರ, ಇಲ್ಲ ಅಂತಂದ್ರ ಚುಚ್ತೇವ್ ನೋಡ್ ನಾವ್ ಅಂತ ಹೇಳಿ ಏನ್ ಮಾಡ್ತಾವ? ಈ ಎಲ್ಲಾ ರಗ್ಗಿಗಳು ಮೂಳಿನ ತರ ಏನ್ ಮಾಡ್ತಾವು? ಇಲ್ಲಿ ಹೊಟ್ಯಾಗ ಇವ್ ಈಚಿ ಕಡೆ ಬಂದ್ ಹಿಂಗ ಚುಸ್ತೈತಿ, ಈ ಕಡೆ ಚುಸ್ತೈತಿ, ಆ ಕಡೆ ಚುಸ್ತೈತಿ, ಈ ಕಡೆ ಚುಸ್ತೈತಿ. ಸೊ ಹಿಂಗೆಲ್ಲಾ ಚುಚ್ಚಾಕ್ ಸ್ಟಾರ್ಟ್ ಮಾಡ್ತಾವ. ಅವಾಗ ನಮಗ ಹೊಟ್ಯಾಗ ತರಾಕ್ಸ ಆಗಾಕ್ ಸ್ಟಾರ್ಟ್ ಆಗ್ತೈತಿ. ಹೊಟ್ಯಾಗ ಇಲ್ಲಿ ಓಡಾಡಕತ್ತಾವ ಅಂತೇಳಿ ನಿಮ್ಗ ಅನಸ್ತೈತಿ. ಇವೆಲ್ಲಾ ಹಿಂಗಿಂಗ ಅಳಗ್ಯಾಡಕತ್ತು ಅಂತಂದ್ರ ರಗ್ಗಿಗಳು ನಿಮ್ಗ ಇಲ್ಲೆಲ್ಲಾ ಓಡಾಡಿದಂಗ ಅನಸ್ತೈತಿ, ಹೌದಾ? ಆಮೇಲೆ ಹೊಟ್ಟಿ ಚುಚ್ಚಿದಂಗ ಅನಸ್ತೈತಿ. ಯಾಕ? ನಮ್ಮ ಹೊಟ್ಟಿ ಹಸಿವು ಆದಾಗ ಇವ್ ಹುಡುಕ್ತಿರ್ತಾವ್, ಎಲ್ಲೈತಿ ಆಹಾರ, ಯಾಕೆ ಬರಾವತ್ತಲ್ಲ, ನನಗೇನು ಕೆಲಸ ಇಲ್ಲ, ನಾ ಏನ್ ಮಾಡ್ಲಿ? ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಮಾಡಾಕತ್ತಿದ್ನಿ, ಬಟ್ ಆಹಾರನೇ ಇಲ್ಲ. ಅದ್ರ ಸಲುವಾಗಿ ಓಡಾಡ್ತಾವ, ಆಟ ಆಡ್ತಾವು. ಸೊ ಹಂಗಾಗಿ ರಗ್ಗಿಗಳು ಏನಾಗ್ತಾವು? ಚುಚ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ್. ಸೊ ಇಲ್ಲಿಂದ ಆದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಬರ್ತಾವು ಅಂತಂದ್ರ ಮೂರನೆಯ ಒಂದು ಭಾಗಕ್ಕೆ ಬರ್ತೈತಿ ಆಹಾರ. ಆ ಭಾಗ ಯಾವ್ದು ಹೇಳ್ರಿ? ಮೂರನೇದ ಪೈಲೋರಿಕ್.
ಪೈಲೋರಿಕ್ ಭಾಗಕ್ಕೆ ಬರ್ತಾವ. ಪೈಲೋರಿಕ್ ಭಾಗದಲ್ಲಿ ಏನಿರ್ತೈತಿ ಅಂತಂದ್ರ ಇಲ್ಲಿ ಜಠರ ಗ್ರಂಥಿಗಳು ಇರ್ತಾವ. ಇಲ್ಲಿ ಏನಿರ್ತಾವ? ಇಲ್ಲಿ ಜಠರ ಗ್ರಂಥಿಗಳು. ಇಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಜಠರ ಗ್ರಂಥಿಗಳ ರಚನೆಗಳು ಏನಾಗ್ತಾವ? ಇಲ್ಲಿ ಕಂಡು ಬರ್ತಾವು. ಸೊ ಇವುಗಳಿಗೆನ ಏನಂತ ಕರಿತೀವಿ ನಾವು? ಜಠರ ಗ್ರಂಥಿಗಳು ಏನಿದಾವಲ್ಲ, ಈ ಜಠರ ಗ್ರಂಥಿಗಳು ಏನ್ ಮಾಡ್ತಾವು ಅಂತಂದ್ರ ಜಠರ ರಸವನ್ನ ಉತ್ಪತ್ತಿ ಮಾಡ್ತಾವ. ಜಠರ ರಸವನ್ನ ಡೈಜೆಸ್ಟಿವ್ ಜ್ಯೂಸ್ ಅಂತ ಕರಿತೀವಿ. ಸೊ ಎಷ್ಟು ಪ್ರಕಾರದ ಜಠರ ರಸವನ್ನ ಉತ್ಪತ್ತಿ ಮಾಡ್ತಾವ? ಅವು 2 ಪ್ರಕಾರದ ಏನ್ ಮಾಡ್ತಾವು? ಜಠರ ರಸವನ್ನ ಉತ್ಪತ್ತಿ ಮಾಡ್ತಾವ. ಈ ಜಠರ ರಸವನ್ನ ನಾವು ಏನಂತ ಕರಿತೀವಿ? ಎಂಜೈಮ್ ಅಂತ ಕರಿತೀವಿ. ಆಮೇಲೆ ಕನ್ನಡದಲ್ಲಿ ಕಿಣ್ವಗಳು ಅಂತ ಕರಿತೀವಿ. ಎಷ್ಟು ತರಹದ ಕಿಣ್ವಗಳು ಉತ್ಪತ್ತಿ ಆಗ್ತಾವ? ಇಲ್ಲಿ 2 ತರಹದ ಕಿಣ್ವಗಳು ಉತ್ಪತ್ತಿ ಆಗ್ತಾವು. ಎಲ್ಲಿ? ಪೈಲೋರಿಕ್ ಭಾಗದಲ್ಲಿ. ಜಠರ ಗ್ರಂಥಿಗಳಿಂದ ಎಷ್ಟು ಪ್ರಕಾರದ ಕಿಣ್ವಗಳು ಉತ್ಪತ್ತಿ ಆಗ್ತಾವು? 2 ಪ್ರಕಾರದ. ಜಠರ ರಸ ಎಷ್ಟು ಪ್ರಕಾರದ ಜಠರ ರಸಗಳು ಉತ್ಪತ್ತಿ ಆಗ್ತಾವು? 2 ಪ್ರಕಾರದ ಜಠರ ರಸಗಳು ಏನಾಗ್ತಾವ? ಇಲ್ಲಿ ಉತ್ಪತ್ತಿ ಆಗ್ತಾವ. ಸೊ ಏನ್ ಜಠರದೊಳಗೆ 2 ಪ್ರಕಾರದ ರಸಗಳು ಉತ್ಪತ್ತಿ ಆಗ್ತಾವು. ಒಂದೇದ್ ಯಾವ್ದು ಅಂತಂದ್ರ ಒಂದೇದ್ದು ರೆನಿನ್. ಯಾವುದು? ರೆನಿನ್. ಆಮೇಲೆ ಇನ್ನೊಂದ್ ಯಾವ್ದು ಅಂತಂದ್ರ ಪೆಪ್ಸಿನ್. ಇನ್ನೊಂದ್ ಯಾವ್ದು? ಪೆಪ್ಸಿನ್. ರೆನಿನ್ ಮತ್ತು ಪೆಪ್ಸಿನ್ ಅನ್ನುವಂತ 2 ಪ್ರಕಾರದ ಜಠರ ರಸಗಳು ಕಿಣ್ವಗಳು ಉತ್ಪತ್ತಿ ಆಗ್ತಾವ. ಈ 2 ಪ್ರಕಾರದ್ದು ರೆನಿನ್ ಮತ್ತು ಪೆಪ್ಸಿನ್ ಎಲ್ಲಿ ಉತ್ಪತ್ತಿ ಆಗ್ತಾವ ಅಂತ ಕೇಳ್ತಾರೆ. ಎಲ್ಲಿ? ಜಠರದೊಳಗ ಆಗ್ತೈತಿ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಇದ್ದು ಅಂತಂದ್ರೆ ಜಠರ ಆಪ್ಷನ್ ಕೊಡ್ತಾನು. ಒಂದ್ ವೇಳೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಡಿಗ್ರಿ ಲೆವೆಲ್ ಯಾವ್ದಾದ್ರು ಬರೆಯಾಕತ್ತಿದ್ರೆ ಅಂತಂದ್ರೆ ಕಾರ್ಡಿಯಾಕ್, ಫಂಡಿಕ್, ಪೈಲೋರಿಕ್ ಆಪ್ಷನ್ ಕೊಡ್ತಾನ. ಎಲ್ಲಿ ಉತ್ಪತ್ತಿ ಆಗ್ತಾವು? ಪೈಲೋರಿಕ್ ದೊಳಗೆ ಏನಾಗ್ತಾವ? ಇವು 2 ಜಠರ ರಸಗಳು ಉತ್ಪತ್ತಿ ಆಗ್ತಾವ. ಸೊ ಈಗ ಇಲ್ಲಿ ರೆನಿನ್ ಏನ್ ಮಾಡ್ತೈತಿ ಅಂತಂದ್ರ ಇದು ಏನ್ ಮಾಡ್ತೈತಿ? ಹಾಲನ್ನ ಮೊಸರು ಮಾಡ್ತೈತಿ. ಹಾಲನ್ನ ಏನ್ ಮಾಡ್ತೈತಿ? ಮೊಸರು ಮಾಡುವುದರಲ್ಲಿ ಸಹಾಯಕಾರಿ ಆಗ್ತೈತಿ. ಅಂದ್ರೆ ಹಾಲನ್ನ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಆಗಿರ್ತೈತಿ. ಈಗ ನೋಡ್ರಿ, ಹಿರಿಯರು ಇರ್ತಾರಲ್ಲ, ಬಹಳ ಮುದುಕರು, ಮುದುಕಿಯರು, ಬಹಳ ವಯಸ್ಸಾಗಿರ್ತಕ್ಕಂಥವ್ರು, ಅವರಲ್ಲಿ ರೆನಿನ್ ಅನ್ನುವಂತಹ ಕಿಣ್ವ ಸರಿಯಾಗಿ ಬಿಡುಗಡೆ ಆಗಂಗಿಲ್ಲ. ಅದ್ರ ಜೊತೆಗೆ ಅತಿ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಮಗು ಇರ್ತೈತಲ್ಲ, 1 ವರ್ಷಕ್ಕಿಂತ ಒಳಗಿರುವಂತ ಮಗು, ಅದರಲ್ಲಿಯೂ ಕೂಡ ರೆನಿನ್ ಅನ್ನುವಂತ ಕಿಣ್ವ ಸರಿಯಾಗಿ ಉತ್ಪತ್ತಿ ಆಗಂಗಿಲ್ಲ. ಅದ್ರ ಸಲುವಾಗಿ ಅವ್ರಿಗೆ ಹಾಲು ಪಚನ ಆಗಂಗಿಲ್ಲ. ಅವ್ರಿಗೆ ಏನಾಗಂಗಿಲ್ಲ? ಹಾಲು ಪಚನ ಆಗಂಗಿಲ್ಲ. ಅದ್ರ ಸಲುವಾಗಿ ನೀವು ಡಾಕ್ಟರ್ಗಳು ನಿಮ್ಗ ಬಹಳ ಮುದುಕರು ಇರ್ತಾರ, ಅವ್ರಿಗೆ ಹೇಳ್ತಾರ ಡಾಕ್ಟರ್ಗಳು, ಹಾಲು ಕೊಡಾಕ್ ಹೋಗ್ಬೇಡ್ರಿ ಮುದುಕರಿಗೆ. ಅವ್ರಿಗೆ ಡೈರೆಕ್ಟ್ ಏನ್ ಮಾಡ್ರಿ? ಮೊಸರ ಕೊಟ್ಟು ಬಿಡ್ರಿ. ಡೈರೆಕ್ಟ್ ಪಚನ ಆಗಿರ್ತೈತಿ, ಡೈರೆಕ್ಟ್ ಮೊಸರು ತಿನ್ಲಿ ಅಂತೆ. ಮೊಸರು ತಿಂದ್ರ ಅಂದ್ರೆ ಬೇಗ ಡೈಜೆಷನ್ ಆಗ್ತೈತಿ. ಒಂದ್ ವೇಳೆಗೆ ಅವ್ರು ಹಾಲು ಅದು ಕುಡಿದ್ರ ಅಂತಂದ್ರ ಪಚನ ಆಗಂಗಿಲ್ಲ ಬೇಗನೆ, ಮತ್ತೆ ಹೊಟ್ಟಿ ಕೆಡ್ತೈತಿ, ಅದು ಇದು ವಾಂತಿ ಗಿಂತಿ ಆಗ್ತೈತಿ. ಈಗ ಚಿಕ್ಕ ಮಕ್ಕಳಲ್ಲಿ ನೀವು ಮಗುವಿನಲ್ಲಿ ನೋಡಿರ್ಬಹುದು, ಆ ಮಗು ತಾಯಿಯ ಹಾಲು, ಎದೆ ಹಾಲು ಕುಡಿದ ಮೇಲೆ ಅದನ್ನ ಹಿಂಗ್ ತಗೊಂಡ್ ಆಡ್ಸಂಗಿಲ್ಲ. ಹಿಂಗ್ ಅಲ್ಲ ಬಾ ಅಂತ ಹಿಂಗ ಆಡ್ಸಾಕತ್ರಿ, ಹಿಂಗ್ ಎಬ್ಸಾಕತ್ರಿ, ಅದು ಎವಿಶ್ ಹೊಡಿತೈತಿ ಮುಖದ ಮೇಲೆ ಪಚಕ್ ಅಂತ. ಹಾಲಿದ್ದದ್ದು ಮೊಸರು ಮಾಡಿ ಒಗಿತೈತಿ ನಿಮ್ ಬಾಯಿ ಮೇಲೆ, ವಾಂತಿ ಮಾಡ್ಕೋತೈತಿ. ಸೊ ಅದ್ರ ಸಲುವಾಗಿ ಆ ಮಕ್ಕಳನ್ನ ಏನ್ ಮಾಡಂಗಿಲ್ಲ, ಹಿಂಗ ಎಬ್ಸಂಗಿಲ್ಲ. ಮೊದಲು ಅದು ಪೂರ್ತಿ ಒಳಗ್ ಹೋಗೋ ತಕ ಗಪ್ಪ ತಗೊಂಡ್ ಕುಂಡಿರ್ಬೇಕು ಹಿಂಗ್ ಅದಕ್. ಇಲ್ಲ ನೀವು ಈಗ ಆಡ್ಸಾಕತ್ರಿ, ಹಾಲ್ ಕುಡಿದ ತಕ್ಷಣ ಹಿಂಗ್ ಅಲ್ಲ ಅಂತ ಆಡ್ಸಾಕತ್ರಿ, ಪಚಕ್ ಅಂತ ಉಗುಳ್ತೈತಿ. ಅದು ಎಲ್ಲ ವಾಂತಿ ಮಾಡ್ಕೋತೈತೆ. ಅದ್ರ ಸಲುವಾಗಿ ಯಾಕೆ ಮಾಡ್ಕೋತೈತೆ ಅದು? ಯಾಕಂದ್ರ ಚಿಕ್ಕ ಮಕ್ಕಳಲ್ಲಿ ಏನಿರಂಗಿಲ್ಲ, ರೆನಿನ್ ಅನ್ನುವಂತಹ ಕಿಣ್ವ ಸರಿಯಾಗಿ ಬಿಡುಗಡೆ ಅವರಲ್ಲಿ ಆಗಂಗಿಲ್ಲ. ಗೊತ್ತಾಯ್ತದು? ರೆನಿನ್ ಏನ್ ಮಾಡ್ತೈತಿ? ಹಾಲು ಮೊಸರು ಆಗ್ಲಿಕ್ಕೆ ಸಹಾಯಕಾರಿ ಆಗ್ತದೆ. ಈಗ ನೆಕ್ಸ್ಟ್ ಪೆಪ್ಸಿನ್ ಇದೆ. ಪೆಪ್ಸಿನ್ ಏನ್ ಮಾಡ್ತೈತಿ? ಇದು ಪ್ರೋಟೀನ್ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಇರ್ತೈತಿ. ಯಾವುದು? ಪ್ರೋಟೀನ್ ವನ್ನ ಏನ್ ಮಾಡ್ತೈತಿ? ಇದು ಪಚನ ಮಾಡಲಿಕ್ಕೆ ಸಹಾಯಕಾರಿ ಆಗಿರ್ತೈತಿ. ಪ್ರೋಟೀನ್ ಅನ್ನ ಇದು ಪೆಪ್ಟೈಡ್ ಆಗಿ, ಪೆಪ್ಟೋನ್, ಪ್ರೋಟೀನ್ ವನ್ನ ಏನ್ ಮಾಡ್ತೈತಿ? ಇದು ಪೆಪ್ಟೋನ್ ಆಗಿ ಪರಿವರ್ತನೆ ಮಾಡ್ತೈತಿ. ಪ್ರೋಟೀನ್ ಅನ್ನ ಏನ್ ಮಾಡ್ತೈತಿ? ಇದು ಪೆಪ್ಟೋನ್ ಆಗಿ ಪರಿವರ್ತನೆ ಮಾಡ್ತೈತಿ. ನಮ್ಮ ಆಹಾರದೊಳಗೆ ನಾವ್ ಏನ್ ಪ್ರೋಟೀನ್ ತಿಂತಿರ್ತೇವಿ ಅಥವಾ ಆಹಾರ ಏನ್ ತಿಂತೇವ್ ನಾವ, ಅತಿ ಕಠಿಣತೆಯಿಂದ ಪಚನ ಆಗೋದು ಏನು ಅಂತ ಕೇಳಿದ್ರ ಅದು ಪ್ರೋಟೀನ್ ಇರ್ತೈತಿ. ಬಹಳ ಏನಪ್ಪಾ ಅಂತಂದ್ರ ಬಹಳ ಸ್ಟೇಜ್ ಒಳಗ್ ಪಚನ ಹೋಗ್ತೈತಿ. ಅದು ನೋಡ್ರಿ, ಇಲ್ಲಿ ಪಚನ ಆಗತೈತಿ, ಜಠರದೊಳಗು ಪಚನ ಆಗತೈತಿ. ಪ್ರೋಟೀನ್ ಇದ್ದದ್ದು ಏನಾಗ್ತದ? ಈಗ ಪೆಪ್ಟೋನ್ ಆತದು. ಓಕೆ, ಪ್ರೋಟೀನ್ ಇದ್ದದ್ದು ಪೆಪ್ಟೋನ್ ಆಗಿ ಪಚನ ಆತು ಒಂದ್ ಸಲ. ಆಮೇಲೆ ಇದಾದ್ಮೇಲೆ ಸಣ್ಣ ಕರಳದೊಳಗುನು ಕೂಡ 2 ಸಲ ಪಚನ ಆಗ್ತದ. ಸಣ್ಣ ಕರಳದೊಳಗೆ ಏನಾಗ್ತೈತಿ? 2 ಸಲ ಪಚನ ಆಗ್ತದೆ. ಸೊ ಟೋಟಲ್ ಆಗಿ 3-4 ಸಲ ಏನಪ್ಪಾ ಅಂತಂದ್ರ ಪಚನ ಆಗೋದು ಯಾವ್ದು ಅಂತಂದ್ರ 4 ಸಲ ಫಿಲ್ಟರ್ ಆಗ್ತೈತಿ. ಯಾವ್ದು? ಪ್ರೋಟೀನ್. ನೀವು ಏನ್ ಪ್ರೋಟೀನ್ ತಿಂತೇರಿ ಅದು. ಸೊ ಹಾಗಾಗಿ ಅತಿ ಕಠಿಣತೆಯಿಂದ ಪಚನ ಆಗೋದು ಯಾವ್ದು ಅಂತ ಕೇಳಿದ್ರೆ ಅದು ಪ್ರೋಟೀನ್ ಇರ್ತೈತಿ. ಇಲ್ಲಿ ಏನಾಗ್ತದೆ? ಪ್ರೋಟೀನ್ ಇದ್ದದ್ದು ಪೆಪ್ಟೋನ್ ಆಗಿ ಪರಿವರ್ತನೆ ಇಲ್ಲಿ ಆಗ್ತೈತಿ. ಓಕೆನಾ? ಅರ್ಥ ಆಯ್ತಾ ಇಷ್ಟೆಲ್ಲ?
ಪ್ರೋಟೀನ್ ಇದ್ದದ್ದು ಏನಾಯ್ತು ಇಲ್ಲಿ ಪೆಪ್ಟೋನ್ ಆಗಿ ಪರಿವರ್ತನೆ ಆಯ್ತು. ಸೊ ಇಲ್ಲಿಗೆ ಏನಾಯ್ತು ಅಂತಂದ್ರ ಈ ಆಹಾರ ಏನ್ ಇಲ್ಲಿಂದ ಬಂದಿರ್ತೈತಿ ನಮ್ಮ ಜಠರದಲ್ಲಿ, ಇಲ್ಲಿ HCl ಕೂಡಿದ ಮೇಲೆ ಆಹಾರ ಏನಾಗ್ತೈತಿ ಅದು ಆಮ್ಲೀಯ ಆಗ್ತೈತಿ. ಏನಾಗ್ತೈತಿ ಅದು ಆಮ್ಲೀಯ ಆಹಾರ ಇಲ್ಲಿ ಆಗತೈತಿ. ಆಮ್ಲೀಯ ಆಹಾರ ಆಗ್ತೈತಿ. ಜಠರದಲ್ಲಿ ಆಹಾರ ಹೆಂಗಿರ್ತೈತಿ, ಪ್ರತ್ಯಾಮ್ಲೀಯ ಇರ್ತೈತೋ ಆಮ್ಲೀಯ ಇರ್ತೈತಿ. ಅಲ್ಲಿ ಹೆಂಗಿರ್ತೈತಿ ಆಮ್ಲೀಯ ಇರ್ತೈತಿ. ಯಾವುದರ ಕಾರಣದಿಂದ HCl ಕೂಡೋದರಿಂದ ಅದು ಆಮ್ಲೀಯ ಆಗಿರ್ತೈತಿ. HCl ಕೂಡೋದರಿಂದ ಏನಾಗಿರ್ತೈತಿ ಅದು ಆಮ್ಲೀಯ ಆಗಿರ್ತೈತಿ. ಓಕೆನಾ. ಸೊ ಈಗ ಇಲ್ಲಿ ನೋಡ್ರಿ, ಇಲ್ಲೇನ ಆಹಾರ ಇರ್ತೈತಲ್ಲ, ಈಗ ಇಲ್ಲೇನ ಆಹಾರ ಇರ್ತೈತಿ. ಈ ಆಹಾರವನ್ನ ಏನಂತ ಕರಿತೀವಿ ನಾವು, ಜಠರದಲ್ಲಿರುವ ಆಹಾರವನ್ನ, ಜಠರದಲ್ಲಿ ಇರುವ ಆಹಾರವನ್ನು ಏನಂತ ಕರಿತೇವೆ ನಾವ, ಕೈನ್ ಅಂತ ಕರಿತೇವಿ. ಏನಂತ ಕರಿತೇವಿ ಕೈನ್. ಬಾಯಿ ಒಳಗೆ ನೀವು ಅಗಿತಿರ್ತಿರಲ್ಲ, ಆ ಆಹಾರವನ್ನ ಏನಂತ ಕರಿತೀವಿ, ಹಿಂದಿನ ಕ್ಲಾಸ್ ಒಳಗೆ ಹೇಳಿ ನಾನ್ ನಿಮ್ಗ ಬೋಲಸ್ ಅಂತೇವಿ. ಏನಂತೇವಿ ಅದನ್ನ ಬೋಲಸ್. ಇಲ್ಲಿ ಜಠರದೊಳಗಿರುವಂತ ಆಹಾರವನ್ನ ಏನಂತ ಕರಿತೇವಿ ಕೈನ್ ಅಂತ ಕರಿತೀವಿ. ಕೈನ್ ನೋಡಿರಿ ನೀವು ಹೆಂಗಿರ್ತೈತಿ, ನೋಡಿರ್ತೀರಿ ಎಲ್ಲಾನು. ಸೊ ನೀವು ಯಾವಾಗಾರ ಹೊಟ್ಟಿ ಕೆಟ್ಟು ನಿಮ್ಗ ವಾಂತಿ ಆಗಿತ್ತು ಅಂತಂದ್ರ, ಪಸಾಕ್ ಅಂತೇಳಿ ವಾಂತಿ ಆಗಿತ್ತು ಅಂತಂದ್ರ, ಅದು ವಾಂತಿ ಏನ್ ಮಾಡ್ಕೊಂಡಿರ್ತಿರಲ್ಲ ಅದು ಕೈನ. ಅದು ಏನ್ ಹೇಳ್ರಿ ಕೈನ. ಬಾಯಾಗ ಹಳ್ಳ ಬಂತು ಆಹಾರ ತಿನ್ನುವಾಗ, ರೊಟ್ಟಿ ತಿನ್ನುವಾಗ, ಚಪಾತಿ ತಿನ್ನುವಾಗ ಹಳ್ಳ ಬಂತು, ಕಚ್ಚ 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 ಕಡಿತಿರ್ತೀರಿ, ಕೈಯಾಗ ತಗೊಳ್ತಿರಲ್ಲ, ಅದೇನು ಬೋಲಸ್. ಏನದು ಬೋಲಸ್. ನಿಮ್ಮ ಮಮ್ಮಿ ಕೊಟ್ಟ ಬೋನಸ್. ಓಕೆ. ಇದಾದ್ಮೇಲೆ ಹೊಟ್ಟಿ ಒಳಗಿರುವಂತ ಜಠರದೊಳಗಿರುವಂತದ್ದು ಏನ್ ಹೇಳ್ರಿ, ಅದಕ್ಕೇನಂತೇವಿ ಕೈನ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಇಲ್ಲಿಗೆ ಏನಾಗ್ತೈತಿ, ಆಹಾರ ಇಲ್ಲಿಂದ ಆಮೇಲೆ ಎಲ್ಲಿಗೆ ಹೋಗ್ತೈತಿ, ಸಣ್ಣ ಕರಳಿಗೆ ಹೋಗ್ತೈತಿ. ಎಲ್ಲಿಗೆ ಹೋಗ್ತೈತಿ ನೆಕ್ಸ್ಟ್, ಸಣ್ಣ ಅಥವಾ ಚಿಕ್ಕ ಕರಳು, ಸ್ಮಾಲ್ ಇಂಟೆಸ್ಟೈನ್ ಅಂತ ಇದನ್ನ ಏನಂತೇವಿ ಇಂಗ್ಲಿಷ್ ಒಳಗ, ಸ್ಮಾಲ್ ಇಂಟೆಸ್ಟೈನ್ ಅಂತ ಕರಿತೀವಿ. ಓಕೆ. ನೋಡ್ರಿ ಏನೇನ್ ನೋಡಿದ್ವಿ ಈಗ ನಾವಿಲ್ಲಿ, ಏನೇನ್ ಕಲತ್ವಿ. ಮೊದಲು ಇಲ್ಲಿ ಬಾಯಿ ನೋಡಿದ್ವಿ, ಬಾಯಿ ಒಳಗ ಹಲ್ಲುಗಳಾಗಿರ್ಬಹುದು. ಆಮೇಲೆ ಲಾಲಾರಸ ಗ್ರಂಥಿ ನೋಡಿದ್ವಿ. ಇಲ್ಲಿ ಏನ್ ನೋಡಿದ್ವಿ, ಇದು ಬಾಯಿ, ಇದು ಯಾವ್ದು ಅನ್ನನಾಳ ನೋಡಿದ್ವಿ. ಇದಾದ್ಮೇಲೆ ಏನ್ ನೋಡಿದ್ವಿ, ಈ ರೀತಿ ಏನಿರ್ತೈತಿ ಒಂದ, ಏನಿರ್ತೈತಿ ಅದ, ಇದು ಏನಿದ, ಇದು ಏನಿದು ಜಠರ. ಇಲ್ಲಿವರೆಗೆ ನೋಡಿದ್ವಾ. ಈಗ ಜಠರ ಆದ್ಮೇಲೆ ನೆಕ್ಸ್ಟ್ ನಾವು ನೋಡೋದು ಏನು ಅಂತಂದ್ರ, ಯಾವ್ದು ಸಣ್ಣ ಕರಳು. ಯಾವ್ದು ಹೇಳ್ರಿ, ಇದೇನಿದು ಸಣ್ಣ ಕರಳು. ಸಣ್ಣ ಕರಳನ್ನ ನಾವೀಗ ನೋಡೋಣ. ಏನ್ ನೋಡೋಣ, ಸಣ್ಣ ಕರಳವನ್ನ ನೋಡೋಣ. ಈಗ ಜಠರದಲ್ಲಿ ಆಹಾರ ಹೆಂಗಿತ್ತು, ಇದು ಆಮ್ಲೀಯ ಇತ್ತು, ಹೌದಾ, ಆಮ್ಲೀಯ ಇತ್ತು, ಆಮ್ಲ ಆಗಿತ್ತು. ಈಗ ಇಲ್ಲಿ ಮ್ಯೂಕೋಸ ಅನ್ನುವಂತಹ ಒಂದು ಪದರ ಇರ್ತೈತಿ, ಅದು OH ತಯಾರು ಮಾಡ್ತೈತಿ, ಅದನ್ನ ಕಂಟ್ರೋಲ್ ಮಾಡ್ತೈತಿ, ಎಲ್ಲ ಓಕೆ. ಬಟ್ ಈಗ ಈ ಆಮ್ಲೀಯ ಇರುವಂತ ಸ್ಟ್ರಾಂಗ್ ಆಗಿರುವಂತ ಆಹಾರ ಇಲ್ಲಿ ಸಣ್ಣ ಕರಳವಾಗಿ ಬಂತು ಅಂತಂದ್ರ, ಸಣ್ಣ ಕರಳ ಏನಾಗ್ತೈತ್ರಿ ಸುಟ್ಟು ಬೂದಿ ಆಗ್ತೈತಿ. ಅದ್ರ ಸಲುವಾಗಿ ಸಣ್ಣ ಕರಳ ಏನ್ ಹೇಳ್ತೈತಿ ಅಂತಂದ್ರ, ನನಗ ಆಮ್ಲೀಯ ಇರುವಂತ ಆಹಾರ ಬೇಡ, ನನಗ ಪ್ರತ್ಯಾಮ್ಲೀಯ ಆಹಾರ ಇದ್ರ ಅಟ್ಟ ಇಲ್ಲ ಒಳಕ, ಇಲ್ಲ ಅಂತಂದ್ರ ಕಳ್ಸಾಕ್ ಹೋಗ್ಬೇಡ ಅಂತೈತಿ. ಅದ್ರ ಸಲುವಾಗಿ ಈ ಸಣ್ಣ ಕರಳು ಏನ್ ಮಾಡ್ತೈತಿ ಅಂತಂದ್ರ, ಇಲ್ಲಿ ಕೆಲವೊಂದಿಷ್ಟು ಹಾರ್ಮೋನ್ ಗಳನ್ನ ಬಿಡುಗಡೆ ಮಾಡ್ತೈತಿ. ಅದ ಏನ್ ಮಾಡ್ತೈತಿ, ಕೆಲವೊಂದಿಷ್ಟು ಹಾರ್ಮೋನ್ ಗಳನ್ನ ಏನ್ ಮಾಡ್ತೈತಿ, ಅದು ಬಿಡುಗಡೆ ಮಾಡ್ತೈತಿ. ಓಕೆ. ಈಗ ಮೊಟ್ಟ ಮೊದಲನೇದಾಗಿ ನಾವು ಏನ್ ನೋಡೋಣ, ಈ ಸಣ್ಣ ಕರಳದ ಚಿತ್ರವನ್ನ ನಾನು ಏನ್ ಮಾಡ್ತೇನೆ ಇಲ್ಲಿ ತೆಗಿತೀನಿ ದೊಡ್ಡದಾಗಿ. ಇದು ಏನಿದು ಸಣ್ಣ ಕರಳು. ಈ ಸಣ್ಣ ಕರಳದೊಳಗ ಏನು ಅಂತಂದ್ರ, ಈ ಸಣ್ಣ ಕರಳದೊಳಗ 3 ಭಾಗಗಳು ಬರ್ತಾವೆ. ಒಂದೇದ್ ಯಾವ್ದು ಬರ್ತೈತಿ ಅಂತಂದ್ರ ಡೆಡ್ಯೂನಮ್. ಯಾವ್ದು ಡೆಡ್ಯೂನಮ್. ಆಮೇಲೆ ಇದಕ್ಕೆ ಏನಂತ ಹೇಳಿ ಕರಿತೇವಿ
ಜೇಜುನಮ್. ಯಾವುದು? ಡೇಡುನಮ್ ಮತ್ತು ಜೇಜುನಮ್. ಡೇಡುನಮ್ ಮತ್ತು ಜೇಜುನಮ್. ಓಕೆ, ಡೇಡ್ಯೂನಮ್, ಜೇಜುನಮ್, ಆಮೇಲೆ ಇನ್ನೊಂದು ಯಾವ್ದು ಬರ್ತೈತಿ? ಈಲಿಯಂ. ಯಾವುದು? ಈಲಿಯಂ. 3 ಭಾಗದ ಬರ್ತಾವು ಸಣ್ಣ ಕರುಳಿನಲ್ಲಿ, 3 ಭಾಗಗಳು. ಒಂದೇದ್ ಯಾವುದು? ಡೇಡ್ಯೂನಮ್, ಜೇಜುನಮ್, ಈಲಿಯಂ. ಡೇಡ್ಯೂನಮ್, ಜೇಜುನಮ್, ಈಲಿಯಂ. ಡೇಡ್ಯೂನಮ್, ಜೇಜುನಮ್, ಈಲಿಯಂ. ಈ 3 ಭಾಗಗಳು ಬರ್ತಾವ. ಈಗ ಇಲ್ಲಿ ಸಣ್ಣ ಕರಳು ಏನ್ ತಕರಾರು ತೆಗ್ದೈತಿ? HCl ಇರುವಂತದ್ದು, ಅಂದ್ರ ಆಸಿಡ್ ಇರುವಂತ ಆಹಾರ ನನಗೆ ಬೇಡ, ನನಗೆ ಏನ್ ಬೇಕು? ಯಾವ ಆಹಾರ ಬೇಕು ಅದಕ್ಕ? ಪ್ರತ್ಯಾಮ್ಲೀಯ ಆಹಾರ ಬೇಕಾ ಅಂತ ಹೇಳಿ ಹೇಳ್ತದೆ. ಸೊ ಅವಾಗ ಏನ್ ಮಾಡ್ತೈತಿ ಅಂತಂದ್ರ ಇಲ್ಲಿ ಡೇಡ್ಯೂನಮ್ ಇರುವಂತದ್ದು ಏನ್ ಮಾಡ್ತೈತಿ? 2 ಪ್ರಕಾರದ ಹಾರ್ಮೋನ್ ಬಿಡುಗಡೆ ಮಾಡ್ತೈತಿ. ಏನ್ ಮಾಡ್ತೈತಿ? 2 ಪ್ರಕಾರದ ಹಾರ್ಮೋನ್ಗಳ ಕೆಲಸ ಏನು ಅಂತಂದ್ರ ಬೇರೆ ಅಂಗಗಳಿಗೆ ಆದೇಶವನ್ನ ಕೊಡೋದು ಹಾರ್ಮೋನ್ಗಳ ಕೆಲಸ ಆಗಿರ್ತೈತಿ. ಇದು ಕೂಡ ಒಂದು ಪ್ರೋಟೀನ್ ಅನ್ನ ಇರ್ತೈತಿ. 2 ಪ್ರಕಾರದ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತೈತಿ. ಒಂದೇದ್ ಯಾವುದು ಅಂತಂದ್ರ ಕೋಲೆಸಿಸ್ಟೋಕೈನಿನ್. ಆಮೇಲೆ ಇನ್ನೊಂದು ಯಾವ್ದು ಬರ್ತೈತಿ? ಕೋಲೆಸಿಸ್ಟೋಕೈನಿನ್, ಆಮೇಲೆ ಇನ್ನೊಂದು ಸಿಕ್ರೆಟಿನ್ ಅಂತೇಳಿ. ಕೋಲೆಸಿಸ್ಟೋಕೈನಿನ್ ಮತ್ತು ಸಿಕ್ರೆಟಿನ್ ಅನ್ನುವಂತ 2 ಪ್ರಕಾರದ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತೈತಿ. ಸೊ ಯಾಕೆ ಬಿಡುಗಡೆ ಮಾಡ್ತೈತಿ ಅಂತಂದ್ರ ಈಗ ಇಲ್ಲಿ ಬರುವಂತ ಆಹಾರ ಏನಾಗ್ಬೇಕಾಗಿತ್ತು? ಅದಕ್ಕ ಪ್ರತ್ಯಾಮ್ಲೀಯ ಆಗ್ಬೇಕಾಗೈತಿ. ಸೊ ಇಲ್ಲಿ ಯಾರು ಕುಂತಿರ್ತಾರು ಅಂತಂದ್ರ ಸೈಡ್ದಾಗ ಲಿವರ್ ಇರ್ತೈತಿ, ಇದ್ರ ಕೆಳಗಡೆ ಏನಿರ್ತೈತಿ? ಪಿತ್ತಾಶಯ ಇರ್ತೈತಿ. ಆಮೇಲೆ ಇಲ್ಲಿ ಏನಿರ್ತೈತಿ? ಪ್ಯಾನ್ಕ್ರಿಯಾಸ್ ಇರ್ತೈತಿ. ಇದನ್ನ ಏನಂತೇವ್ ನಾವ? ಮೆದೋಜೀರಕಾಂಗ ಗ್ರಂಥಿ ಇರ್ತೈತಿ. ಇಲ್ಲಿ ಯಕೃತ ಇರ್ತೈತಿ, ಆಮೇಲೆ ಇಲ್ಲಿ ಏನಿರ್ತೈತಿ? ಪಿತ್ತಾಶಯ ಇರ್ತೈತಿ. ಏನಿರ್ತೈತಿ? ಪಿತ್ತಾಶಯ. ಈಗ ಏನ್ ಮಾಡ್ತೈತಿ? ಡೇಡ್ಯೂನಮ್ ಇರುವಂತದ್ದು 2 ಪ್ರಕಾರದ ಹಾರ್ಮೋನ್ ಬಿಡುಗಡೆ ಮಾಡ್ತೈತಿ, ಕೋಲೆಸಿಸ್ಟೋಕೈನಿನ್ ಆಮೇಲೆ ಸಿಕ್ರೆಟಿನ್ ಅಂತೇಳಿ. ಸೊ ಕೋಲೆಸಿಸ್ಟೋಕೈನಿನ್ ಏನ್ ಮಾಡ್ತೈತಿ? ಈ ಹಾರ್ಮೋನ್ ಬಿಡುಗಡೆ ಆದಾಗ ಇದು ಏನ್ ಆದೇಶ ಕೊಡ್ತೈತಿ ಅಂತಂದ್ರ ಕೋಲೆಸಿಸ್ಟೋಕೈನಿನ್ ಹಾರ್ಮೋನ್ ಬಿಡುಗಡೆ ಆದಾಗ ಇದು ಏನ್ ಆದೇಶ ಕೊಡ್ತೈತಿ ಅಂತಂದ್ರ ಆಹಾರದಲ್ಲಿ ಪಿತ್ತ ಸೇರಿಸು ಅಂತ ಹೇಳಿ ಆದೇಶ ಕೊಡ್ತೈತಿ. ಏನ್ ಆದೇಶ ಕೊಡ್ತೈತಿ? ಇದು ಆಹಾರದಲ್ಲಿ ಏನ್ ಮಾಡುವ? ಪಿತ್ತವನ್ನ ಸೇರಿಸು ಅಂತೇಳಿ. ಪಿತ್ತವನ್ನ ಸೇರಿಸು ಅಂತೇಳಿ ಕೋಲೆಸಿಸ್ಟೋಕೈನಿನ್ ಏನ್ ಮಾಡ್ತೈತಿ? ಆದೇಶ ಕೊಡ್ತೈತಿ. ಯಾವ್ದಕ್ಕ? ಪಿತ್ತಾಶಯಕ್ಕ ಆದೇಶ ಕೊಡ್ತೈತಿ. ಪಿತ್ತಾಶಯಕ್ಕ. ಸೊ ಈಗ ಇಲ್ಲಿ ಪಿತ್ತದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಿಮಗ್ ಗೊತ್ತಿರ್ಬೇಕು. ಪಿತ್ತದ ಬಗ್ಗೆ ಒಂದ್ ಸ್ವಲ್ಪ ಏನಿರ್ಬೇಕು? ನಿಮ್ಗ ಮಾಹಿತಿ ಗೊತ್ತಿರ್ಬೇಕಾಗತ್ತೆ. ಪಿತ್ತದ ಬಗ್ಗೆ ನೋಡೋದಾದ್ರೆ ಈ ಪಿತ್ತ ಇರುವಂತದ್ದು, ಪಿತ್ತ ತಯಾರು ಮಾಡುವವರು ಯಾರು ಹೇಳ್ರಿ? ಲಿವರ್ ಮಾಡ್ತೈತಿ, ಅಂದ್ರೆ ಯಕೃತ ಮಾಡ್ತೈತಿ. ಆಮೇಲೆ ಮತ್ತೇನು? ಪಿತ್ತ ಸಂಗ್ರಹವಾಗೋದೆಲ್ಲಿ? ಪಿತ್ತಾಶಯದಲ್ಲಿ. ಪಿತ್ತ ಸಂಗ್ರಹವಾಗೋದು ಪಿತ್ತಾಶಯದಲ್ಲಿ. ಆಮೇಲೆ ನೆಕ್ಸ್ಟ್ ಪಿತ್ತದ pH ಮಾನ. ಪಿತ್ತದ pH ಮಾನ ಎಷ್ಟಿರ್ತೈತಿ? 8 ಇರ್ತೈತಿ. ಮತ್ತೇನ್ ಗೊತ್ತಿರ್ಬೇಕು ನಿಮಗ? ಪಿತ್ತದ ಬಣ್ಣ ಯಾವ್ದಿರ್ತೈತಿ ಅಂತ ಕೇಳ್ತಾರ. ಪಿತ್ತದ ಬಣ್ಣ ಯಾವ್ದಿರ್ತೈತಿ? ಹಸಿರು ಬಣ್ಣ ಇರ್ತೈತಿ. ಪಿತ್ತ ಏನ್ ಮಾಡ್ತೈತಿ? ಇದು ಪಿತ್ತವು ಫ್ಯಾಟ್ ವನ್ನ ಅಂದ್ರ ಕೊಬ್ಬು ಏನ್ ಮಾಡ್ತೈತಿ? ಇದು ಪಚನ ಮಾಡುತ್ತದೆ. ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಗೊತ್ತಿರ್ಬೇಕು. ಕೊಬ್ಬು ಪಚನ ಮಾಡ್ತೈತಿ. ಓಕೆನಾ? ಪಿತ್ತ ಏನ್ ಮಾಡ್ತೈತಿ? ಇದು ಫ್ಯಾಟ್ ಅಂದ್ರೆ ಕೊಬ್ಬು. ನೀವು ಕ್ರೀಮ್ ಅಂತದ್ ಏನಾರ ಆಯಿಲಿ ಫುಡ್ ಗಳನ್ನ ತಿಂದಿರ್ತಿರಲ್ಲ, ಅವುಗಳನ್ನ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಯಾವ್ದಾಗಿರ್ತೈತಿ? ಪಿತ್ತ ಆಗಿರ್ತೈತಿ. ಪಿತ್ತದ ಬಗ್ಗೆ ಇಷ್ಟು ಪಾಯಿಂಟ್ಸ್ ಗಳು ಗೊತ್ತಿರ್ಬೇಕು. ಈಗ ನೋಡ್ರಿ ಇಲ್ಲಿ ಚಿತ್ರದೊಳಗೆ ಬರ್ರಿ. ಈ ಚಿತ್ರದೊಳಗ ಯಕೃತ ಏನ್ ಮಾಡ್ತೈತಿ? ಪಿತ್ತವನ್ನ ತಯಾರು ಮಾಡಿ ಎಲ್ಲಿ ಸಂಗ್ರಹ ಮಾಡ್ತೈತಿ? ಅದು ಪಿತ್ತಾಶಯದಲ್ಲಿ ಸಂಗ್ರಹ ಮಾಡ್ತೈತಿ. ಈಗ ಇಲ್ಲಿ ಏನ್ ಮಾಡ್ತೈತಿ ಅಂತಂದ್ರ ಕೋಲೆಸಿಸ್ಟೋಕೈನಿನ್ ಏನ್ ಮಾಡ್ತೈತಿ? ಆಹಾರದಲ್ಲಿ ಪಿತ್ತ ಸೇರಿಸು ಅಂತೇಳಿ ಯಾರಿಗೆ ಆದೇಶ ಕೊಡ್ತೈತಿ? ಇದು ಪಿತ್ತಾಶಯಕ್ಕೆ ಏನ್ ಮಾಡ್ತೈತಿ? ಇದು ಆದೇಶವನ್ನ ಕೊಡ್ತೈತಿ. ಅವಾಗ ಪಿತ್ತಾಶಯ ಏನ್ ಮಾಡ್ತೈತಿ? ಇಲ್ಲಿಂದ ಏನ್ ಮಾಡ್ತೈತಿ? ಆಹಾರದೊಳಗ ಪಿತ್ತವನ್ನ ಸೇರಿಸ್ತೈತಿ. ಏನ್ ಮಾಡ್ತೈತಿ? ಅದು ಆಹಾರದೊಳಗ ಪಿತ್ತವನ್ನ ಏನ್ ಮಾಡ್ತೈತಿ? ಅದು ಸೇರಿಸ್ತೈತಿ. ಆಹಾರದೊಳಗ ಪಿತ್ತವನ್ನ ಸೇರಿಸಿದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೈತಿ? ಈಗ ಆಹಾರದೊಳಗ ಪಿತ್ತ
ಸೇರಿ ಆದ್ಮೇಲೆ ಅವಾಗ ಆಹಾರ ಏನಾಗ್ತೈತಿ, ಅದು ಆಹಾರ ಏನಾಗ್ತೈತಿ, ಪ್ರತ್ಯಾಮ್ಲೀಯ ಆಗ್ತೈತಿ. ಪ್ರತ್ಯಾಮ್ಲೀಯ ಆಹಾರ ಹೆಂಗಾತೀಗ, ಪ್ರತ್ಯಾಮ್ಲೀಯ ಆತ್. ಪಿತ್ತವನ್ನ ಸೇರಿದ್ಮೇಲೆ ಆಹಾರ ಏನಾತ್ರಿ, ಅದು ಆಹಾರ. ನೋಡ್ರಿ ಈಗ ಇಲ್ಲಿಂದ ಏನಿತ್ತು, ಆಮ್ಲೀಯ ಇತ್ತು, ಆಮ್ಲೀಯ ಇದ್ದದ್ದು ಇಲ್ಲಿ ಬಂದ ಮೇಲೆ ಇಲ್ಲಿ ಯಾರು ಇರ್ತಾರ, ಇಲ್ಲಿ ಯಾರಿದಾರು, ಯಕೃತ ಐತಿ, ಆಮೇಲೆ ಇಲ್ಲಿ ಪಿತ್ತಾಶಯ ಐತಿ. ಯಕೃತಕ್ಕ ಸಣ್ಣ ಕರಳು ಏನ್ ಮಾಡ್ತೈತಿ, ಈ ಭಾಗ ಆದೇಶ ಕೊಡ್ತೈತಿ ಇಲ್ಲಿ ಪಿತ್ತವನ್ನ ಸೇರಿಸುವಂತೆ. ಪಿತ್ತವನ್ನ ಇಲ್ಲಿ ಸೇರಿಸಿದ ಮೇಲೆ ಆಹಾರ ಹಿಂಗ್ ಬರುವಾಗನ ಸೇರಿಸಿನ ಮುಂದ್ ಕಳಿಸ್ತೈತಿ. ಸೊ ಪಿತ್ತ ಸೇರಿ ಇಲ್ಲಿ ಮುಂದ್ ಬರಾಕ ಸ್ಟಾರ್ಟ್ ಆಗ್ತೈತಿ. ಅವಾಗ ಆಹಾರ ಏನಾಗ್ತೈತಿ, ಅದ ಪ್ರತ್ಯಾಮ್ಲೀಯ ಆಗ್ತೈತಿ. ಆಹಾರ ಏನಾಗ್ತೈತಿ, ಪ್ರತ್ಯಾಮ್ಲೀಯ ಆಗ್ತೈತಿ. ಓಕೆ, ರೈಟ್. ಸೊ ಆಹಾರ ಪ್ರತ್ಯಾಮ್ಲೀಯ ಆಗ್ತೈತಿ. ಈಗ ಇಲ್ಲಿ ಒಂದು ನೋಡಿದ್ವಿ ನಾವು, ಏನ್ ನೋಡಿದ್ವಿ, ಒಂದು ಎಲ್ಲಿ ಹೋಗ್ತದ, ಕೋಲೆಸಿಸ್ಟೋಕೈನಿನ್ ಅನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಸಿಕ್ರೆಟಿನ್. ಸಿಕ್ರೆಟಿನ್ ಅನ್ನುವಂಥದ್ದು ಒಂದ್ ಐತಿ ಇಲ್ಲಿ, ಸಿಕ್ರೆಟಿನ್. ಈ ಸಿಕ್ರೆಟಿನ್ ಏನ್ ಮಾಡ್ತೈತಿ ಅಂತಂದ್ರ ಮೆದು ಜೀರಕಾಂಗ ಗ್ರಂಥಿಗೆ ಆದೇಶ ನೀಡ್ತೈತಿ. ಮೆದು ಜೀರಕಾಂಗ ಗ್ರಂಥಿಗೆ ಯಾರಿಗೆ ಆದೇಶ ನೀಡ್ತೈತಿ, ಇದು ಮೆದು ಜೀರಕಾಂಗ ಗ್ರಂಥಿಗೆ ಆದೇಶ ನೀಡ್ತೈತಿ ಸಿಕ್ರೆಟಿನ್ ಅನ್ನುವಂತ ಹಾರ್ಮೋನು. ಸೊ ಮೆದು ಜೀರಕಾಂಗ ಗ್ರಂಥಿಗೆ ಏನಂತ ಆದೇಶ ನೀಡ್ತೈತಿ ಅಂತಂದ್ರ ಮೂರು ಪ್ರಕಾರದ ಏನ್ ಮಾಡು, ಮೂರು ಪ್ರಕಾರದ ಕಿಣ್ವಗಳನ್ನ ಬಿಡುಗಡೆ ಮಾಡು, ಕಿಣ್ವಗಳು ಬಿಡುಗಡೆ ಮಾಡು ಅಂತ ಹೇಳಿ ಏನ್ ಮಾಡ್ತೈತಿ, ಆದೇಶ ಕೊಡ್ತೈತಿ. ಅವಾಗ ಮೆದು ಜೀರಕಾಂಗ ಗ್ರಂಥಿ ಮೂರು ಪ್ರಕಾರದ ಕಿಣ್ವಗಳನ್ನ ಬಿಡುಗಡೆ ಮಾಡ್ತೈತಿ. ಸೊ ಅವುಗಳಿಗೆ ಏನಂತ ಕರಿತೇವ್ರಿ ನಾವ, ಅವುಗಳಿಗೆ ಏನಂತ ಕರಿತೇವೆ, ಮೂರು ಪ್ರಕಾರದ ಕಿಣ್ವಗಳು ಬಿಡುಗಡೆ ಆದಾಗ ಒಂದೇದ್ ಯಾವ್ದು, ಮೂರು ಪ್ರಕಾರದ ಕಿಣ್ವಗಳನ್ನ ಬಿಡುಗಡೆ ಮಾಡ್ತೈತಿ. ಒಂದೇದ್ ಯಾವ್ದು ಬಿಡುಗಡೆ ಮಾಡ್ತೈತಿ, ಅವುಗಳಿಗೆ ನಾವು ಲ್ಯಾಟ್ ಅಂತ ಹೇಳಿ ನೆನಪಿಟ್ಕೋತೇವೆ. ಏನ್ ಹೇಳ್ರಿ, ಲ್ಯಾಟ್. ಎಲ್ಲದಿಂದ ಲೈಪೇಜ್, ಎದಿಂದ ಮೈಲೇಜ್, ಆಮೇಲೆ ಟಿ ದಿಂದ ಟ್ರಿಪ್ಸಿನ್. ಈ ಮೂರು ಪ್ರಕಾರದ ಏನಾಗ್ತಾವ, ಇಲ್ಲಿ ಕಿಣ್ವಗಳು ಬಿಡುಗಡೆ ಆಗ್ತಾವು ಮೆದು ಜೀರಕಾಂಗ ಗ್ರಂಥಿಯಲ್ಲಿ. ಎಷ್ಟು ಪ್ರಕಾರದ ಕಿಣ್ವಗಳು ಬಿಡುಗಡೆ ಆಗ್ತಾವು, ಮೂರು ಪ್ರಕಾರದ ಕಿಣ್ವಗಳು ಬಿಡುಗಡೆ ಆಗ್ತಾವು. ಯಾರು ಮಾಡಕತ್ತಾರ ಇದನ್ನ, ಮೆದು ಜೀರಕಾಂಗ ಗ್ರಂಥಿ. ಈ ಮೂರು ಪ್ರಕಾರದ ಕಿಣ್ವಗಳಿಗೆ ನಾವು ಏನಂತ ಹೇಳಿ ಕರಿತೀವಿ, ಟೋಟಲ್ ಡೈಜೆಸ್ಟಿವ್ ಜ್ಯೂಸ್. ಟೋಟಲ್ ಡೈಜೆಸ್ಟಿವ್ ಜ್ಯೂಸ್ ಅಂತ ಕರಿತೀವಿ. ಅಂತಂದ್ರ ಸಂಪೂರ್ಣ ಪಚನ ಕಿಣ್ವಗಳು. ಸಂಪೂರ್ಣ ಪಚನ ಕಿಣ್ವಗಳು ಯಾವುದು, ಮೂರದಾವು. ಲ್ಯಾಟ್ ಅಂತೆ, ಲೈಪೇಜ್, ಅಮೈಲೇಜ್, ಟ್ರಿಪ್ಸಿನ್ ಅಂತ ಹೇಳಿದಾವು. ನೆನಪಿಟ್ಕೋತೀರಿ, ಮೆದು ಜೀರಕಾಂಗ ಗ್ರಂಥಿ ಎಷ್ಟು ಪ್ರಕಾರದ ಕಿಣ್ವ ಬಿಡುಗಡೆ ಮಾಡಾಕತೈತಿ, ಮೂರು ಪ್ರಕಾರದ. ಅವುಗಳನ್ನ ಲ್ಯಾಟ್ ಅಂತ ಹೇಳಿ ನಾವು ನೆನಪಿಟ್ಕೋತೇವೆ. ಎಲ್ಲದಿಂದ ಲೈಪೇಜ್, ಎದಿಂದ ಅಮೈಲೇಜ್, ಟಿ ದಿಂದ ಟ್ರಿಪ್ಸಿನ್ ಅಂತ ಹೇಳಿ. ಸೊ ಈಗ ಇಲ್ಲಿ ಇವುಗಳ ಕೆಲಸ ಏನೇನು, ಲೈಪೇಜ್ ಕೆಲಸ ಏನ್ ಹೇಳ್ರಿ, ಲೈಪೇಜ್ ಇರುವಂತದ್ದು ಇದು ಏನ್ ಮಾಡ್ತೈತಿ, ಕ್ವಬ್ಬು ಪಚನ ಮಾಡ್ತೈತಿ. ಏನ್ ಪಚನ ಮಾಡ್ತೈತಿ, ಕ್ವಬ್ಬು. ಅಮೈಲೇಜ್ ಕೆಲಸ ಏನು ಅಂತಂದ್ರ ಪಿಷ್ಟವನ್ನ ಪಚನ ಮಾಡ್ತೈತಿ. ಆಮೇಲೆ ಟ್ರಿಪ್ಸಿನ್ ಕೆಲಸ ಏನು ಅಂತಂದ್ರ ಪ್ರೋಟೀನ್ ವನ್ನ ಪಚನ ಮಾಡ್ತೈತಿ. ಈಗಾಗಲೇ ಪ್ರೋಟೀನ್ ಒಂದ್ಸಲ ಪಚನ ಆಗಿತ್ತು. ಏನ್ ಪಚನ ಆಗಿತ್ತು ಹೇಳ್ರಿ, ಒಂದ್ಸಲ ಎಲ್ಲಿ ಓದ್ತಿರದ, ಜಠರದೊಳಗಾಗಿತ್ತು. ಇದು ಬ್ಯಾಡ, ನಿಮ್ದು ಬ್ಯಾರೆ ಪೇಜ್ ತಗೊಳ್ಳೋಣ. ಸುಮ್ನ ನಿಮಗೂ ತ್ರಾಸ ನನಗೂ ತ್ರಾಸ. ಇದು ಒಂದ ಪೇಜ್ನಾಗ ಸೆಟ್ ಮಾಡ್ತೀನಿ, ನೆಕ್ಸ್ಟ್ ಪೇಜ್ ತಗೋತೇನೆ ನಾನು. ಓಕೆ, ರೈಟ್. ಏನ್ ಹೇಳಕತ್ತಿದ್ನಿ ನಾನು, ಇಲ್ಲಿ ನೋಡ್ರಿ, ಎಲ್ಲಿ ಏನಿತ್ತು, ಇಲ್ಲಿ ಪೆಪ್ಸಿನ್ ಏನ್ ಮಾಡಾಕತೈತಿ, ಪ್ರೋಟೀನ್ ಅನ್ನ ಪೆಪ್ಟೋನ್ ಆಗಿ ಪರಿವರ್ತನೆ ಮಾಡಿತ್ತು, ಹೌದಾ. ಈಗ ಇಲ್ಲಿ ಏನ್ ಆಗತೈತಿ ಅಂತಂದ್ರ ಪ್ರೋಟೀನ್ ಮತ್ ಪಚನ ಆಗತೈತಿ. ಇದು ಏನಾಗ್ತೈತಿ ಅಂತಂದ್ರ ಪೆಪ್ಟೋನ್ ಇದ್ದದ್ದು ಪೆಪ್ಟೈಡ್ ಆಗಿ ಏನಾಗ್ತೈತಿ, ಇದು ಪೆಪ್ಟೈಡ್ ಆಗಿ ಪರಿವರ್ತನೆ ಆಗ್ತೈತಿ. ಇಲ್ಲಿ ನೋಡ್ರಿ, ಎರಡನೇ ಸಲ ಇದು ಪಚನ ಆಗ್ತಾ ಇರುವಂತದ್ದು ಪ್ರೋಟೀನ್.
ಓಕೆನಾ. ಟ್ರಿಪ್ಸಿನ್ ಏನ್ ಮಾಡ್ತೈತಿ, ಪ್ರೋಟೀನ್ ಪಚನ ಮಾಡ್ತೈತಿ. ಈಗಾಗಲೇ ಪ್ರೋಟೀನ್ ಇದ್ದದ್ದು ಪೆಪ್ಟೋನ್ ಆಗಿತ್ತ. ಈಗ ಈ ಪೆಪ್ಟೋನ್ ವನ್ನ ಪೆಪ್ಟೈಡ್ ಆಗಿ ಪರಿವರ್ತನೆ ಯಾರು ಮಾಡಾಕತ್ತಾರು, ಟ್ರಿಪ್ಸಿನ್ ಅನ್ನುವಂತಹ ಕಿಣ್ವ. ಟ್ರಿಪ್ಸಿನ್ ಅನ್ನುವಂತಹ ಕಿಣ್ವ ಇದನ್ನ ಏನ್ ಮಾಡತೈತಿ, ಮಾಡತೈತಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಾಗ್ತೈತ್ರಿ, ಈಗ ಇಲ್ಲಿಂದ ಏನಾಗ್ತೈತಿ ನೆಕ್ಸ್ಟ್, ಆಹಾರ ಎಲ್ಲಿಗೆ ಬರ್ತೈತಿ, ಜೇಜು ನಮ್ಗೆ ಬರ್ತೈತಿ. ಜೇಜು ನಮ್ಮದ ಕೆಲಸ ಏನು ಅಂತಂದ್ರ ಆಹಾರವನ್ನು ಏನ್ ಮಾಡ್ತೈತಿ, ಇದು ಆಹಾರವನ್ನು ಪಸರಿಸುವ ಕಾರ್ಯ ಮಾಡುತ್ತದೆ. ಓಕೆ, ಆಹಾರವನ್ನ ಪಸರಿಸೋದು ಅಂತಂದ್ರೆ ಅಡಾಗ್ಲ ಮಾಡೋದು ಪಸರಿಸೋ ಕೆಲಸ ಯಾರು ಮಾಡ್ತಾರೋ, ಜೇಜುನಮ್. ಇಲ್ಲಿ ಬಂದಿರುವಂತ ಆಹಾರವನ್ನ ಏನ್ ಮಾಡ್ತೈತಿ, ಅದು ಪಸರಿಸುವ ಕೆಲಸ ಮಾಡ್ತೈತಿ ಜೇಜುನಮ್. ಆಮೇಲೆ ಈಲಿಯಂದೊಳಗೆ ಬರ್ತೈತಿ ಆಹಾರ. ಎಲ್ಲಿ ಬರ್ತೈತಿ ನೆಕ್ಸ್ಟ್, ಈಲಿಯಂದೊಳಗೆ ಏನಾಗ್ತೈತಿ ಅಂತಂದ್ರ ಡೈಜೆಷನ್ ಏನಾಗ್ತೈತಿ, ಇಲ್ಲಿ ಕಂಪ್ಲೀಟ್ ಆಗ್ತೈತಿ. ಯಾವಾಗ ಕಂಪ್ಲೀಟ್ ಆಗ್ತೈತಿ ಅಂತಂದ್ರ, ಈಲಿಯಂ ಇದ್ದದ್ದು 5 ಪ್ರಕಾರದ ಕಿಣ್ವ ಬಿಡುಗಡೆ ಮಾಡುತ್ತದೆ. ಎಷ್ಟು ಪ್ರಕಾರದ, 5 ಪ್ರಕಾರದ ಕಿಣ್ವಗಳನ್ನ ಏನ್ ಮಾಡ್ತೈತಿ, ಇದು ಬಿಡುಗಡೆ ಮಾಡ್ತೈತಿ. ಓಕೆ, 5 ಪ್ರಕಾರದ ಕಿಣ್ವಗಳನ್ನ ಬಿಡುಗಡೆ ಮಾಡ್ತೈತಿ. ಸೊ ಯಾವ್ಯಾವ ಕಿಣ್ವಗಳು ಅವು 5? ಇವು 5 ಕಿಣ್ವಗಳು ಎಲ್ಲಿ ಸೇರ್ಕೊಂಡ ಮೇಲೆ, ಆಹಾರದೊಳಗೆ ಸೇರ್ಕೊಂಡು ಅಂತಂದ್ರ ಅವಾಗ ಡೈಜೆಷನ್ ಕಂಪ್ಲೀಟ್ ಆಗ್ತೈತಿ. ಯಾವ್ಯಾವ 5 ಕಿಣ್ವಗಳು ಅವು? ಒಂದನೇದ್ ಯಾವ್ದು ಅಂತಂದ್ರ ಈರೆಪ್ಸಿನ್ ಇದ್ದದ್ದು ಇದು ಏನ್ ಮಾಡ್ತೈತಿ, ಪೆಪ್ಟೈಡ್ ವನ್ನ ಏನ್ ಮಾಡ್ತೈತಿ, ಅಮಿನೋ ಆಸಿಡ್ ಗಳಾಗಿ ಏನ್ ಮಾಡ್ತೈತಿ, ಇದು ಪರಿವರ್ತಿಸುತ್ತದೆ. ಅಮಿನೋ ಆಸಿಡ್ ಗಳಾಗಿ ಪರಿವರ್ತಿಸ್ತದೆ. ನೋಡ್ರಿ, ಪೆಪ್ಟೈಡ್ ಏನ್ ಗೊತ್ತೈತಲ್ಲ ನಿಮಗ, ಪ್ರೋಟೀನ್ ಇದ್ದದ್ದು ಪೆಪ್ಟೋನ್ ಆತು, ಪೆಪ್ಟೋನ್ ಇದ್ದದ್ದು ಪೆಪ್ಟೈಡ್ ಆಗಿತ್ತು, ಪೆಪ್ಟೈಡ್ ಇದ್ದದ್ದು ಅಮಿನೋ ಆಸಿಡ್ ಆಯ್ತು. ಅಮಿನೋ ಆಸಿಡ್ಸ್ ಗಳು 20 ಯಾವಾಗ ಆಗ್ತಾವ, ಅವಾಗ ಒಂದು ಪ್ರೋಟೀನ್ ಶಕ್ತಿ ನಮಗ್ ಸಿಗ್ತೈತಿ. ಓಕೆನಾ. ಈರೆಪ್ಸಿನ್ ಆತು. ಇದಾದ್ಮೇಲೆ ಯಾವ್ದು ಬರ್ತೈತಿ, ಗ್ಲೂಕೋಸ್ ಅನ್ನ ಪಚನ ಮಾಡಲು ಯಾವ್ದಿರ್ತೈತಿ, ಗ್ಲೂಕೇನ್ ಅನ್ನುವಂತಹ ಕಿಣ್ವ. ಮೂರನೇದ್ದು ಸುಕ್ರೋಸ್ ಪಚನ ಮಾಡಲು ಸುಕ್ರೇನ್, ಯಾವ ಕಿಣ್ವ, ಸುಕ್ರೇನ್ ಕಿಣ್ವ ಇರ್ತೈತಿ. ಆಮೇಲೆ ಮಾಲ್ಟೋಸ್ ಪಚನ ಮಾಡಲು ಮಾಲ್ಟೇಸ್ ಇರ್ತೈತಿ. ಆಮೇಲೆ ಇನ್ನೊಂದ್ ಯಾವ್ದು, ಲ್ಯಾಕ್ಟೋಸ್ ಪಚನ ಮಾಡಲು ಲ್ಯಾಕ್ಟೇಸ್ ಕಿಣ್ವ. ಓಕೆನಾ. ನೋಡ್ರಿ, 5 ಪ್ರಕಾರದ ಈಲಿಯಂದಲ್ಲಿಯೂ ಕೂಡ ಏನಾಗ್ತಾವ, ಇರೆಪ್ಸಿನ್, ಗ್ಲೂಕೇನ್, ಸುಕ್ರೇನ್, ಮಾಲ್ಟೇಸ್, ಲ್ಯಾಕ್ಟೇಸ್ ಅನ್ನುವಂತಹ 5 ಪ್ರಕಾರದ ಕಿಣ್ವ ಇರ್ತಾವ. ಇರೆಪ್ಸಿನ್ ಏನ್ ಮಾಡ್ತೈತಿ, ಇದು ಪ್ರೋಟೀನ್ ಪಚನ ಮಾಡ್ತೈತಿ. ಈಗಾಗಲೇ ಪ್ರೋಟೀನ್ ಇದ್ದದ್ದು ಪೆಪ್ಟೈಡ್ ಆಗಿರ್ತೈತಿ, ಅದನ್ನ ಅಮಿನೋ ಆಸಿಡ್ ಗಳಾಗಿ ಪರಿವರ್ತಿಸ್ತೈತಿ ಇರೆಪ್ಸಿನ್. ಇದಾದ್ಮೇಲೆ ಗ್ಲೂಕೋಸ್ ಅನ್ನ ಪಚನ ಮಾಡ್ಲಿಕ್ಕೆ ಗ್ಲೂಕೇನ್ ಇರ್ತೈತಿ, ಸುಕ್ರೋಸ್ ಪಚನ ಮಾಡಲು ಸುಕ್ರೇನ್ ಇರ್ತೈತಿ, ಮಾಲ್ಟೋಸ್ ಪಚನ ಮಾಡಲು ಮಾಲ್ಟೇಸ್ ಇರ್ತೈತಿ, ಲ್ಯಾಕ್ಟೋಸ್ ಪಚನ ಮಾಡಲು ಲ್ಯಾಕ್ಟೇಸ್ ಇರ್ತೈತಿ. ಓಕೆ. ಸೊ ಇವು 5 ಪ್ರಕಾರದ ಈಲಿಯಂ ಒಳಗೆ ಏನಾಗ್ತಾವು, ಇವು 5 ಪ್ರಕಾರದ ಕಿಣ್ವಗಳು ಬಿಡುಗಡೆ ಆಗ್ತಾವ. ಓಕೆನಾ. ಸೊ ಈಗ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಏನಾಯ್ತು, ಇದನ್ನ ಏನಂತ ಕರಿತೇವಿ, ಡೆಡ್ಯೂನಮ್. ಇದೇನಿದು, ಡೆಡ್ಯೂನಮ್. ಈ ಭಾಗ ಡೆಡ್ಯೂನಮ್. ಇದು ಯಾವುದು, ಜೇಜುನಮ್. ಇದು ಯಾವುದು, ಈಲಿಯಂದಲ್ಲಿ ಎಷ್ಟು ಪ್ರಕಾರದ ಕಿಣ್ವಗಳು ಬಿಡುಗಡೆ ಆಗ್ತಾವ, 5 ಪ್ರಕಾರದ ಕಿಣ್ವಗಳು, ಇರೆಪ್ಸಿನ್, ಗ್ಲೂಕೇನ್, ಸುಕ್ರೇನ್, ಮಾಲ್ಟೇಸ್ ಮತ್ತು ಲ್ಯಾಕ್ಟೇಸ್ ಅನ್ನುವಂಥದ್ದು.
ಸೊ ಈಗ ಇಲ್ಲಿ ಟೋಟಲ್ ಆಗಿ ಏನಾಗ್ತತಿ ಹೇಳ್ರಿ, ಪಚನ ಕ್ರಿಯೆ ಮುಗಿತೈತಿ. ಟೋಟಲ್ ಆಗಿ ಪಚನ ಕ್ರಿಯೆ ಮುಗಿದ ಮೇಲೆ ಇಲ್ಲಿ ಕೆಳಗ್ ಬಂದಾಗ ಆಹಾರ ಎಲ್ಲಾ ಪಚನ ಆಗಿ ಕೆಳಗ್ ಬರ್ತೈತಿ. ಇಲ್ಲಿ ಕೆಳಗ್ ಬಂದಾಗ ಅವಾಗ ಇಲ್ಲಿ ಏನಿರ್ತಾವು ಅಂತಂದ್ರ ಒಂದು ಈ ರೀತಿ ರಚನೆಗಳು ನಮ್ಗ ಕಂಡು ಬರ್ತಾವ ಈ ಭಾಗದೊಳಗೆ. ಇವುಗಳಿಗೆ ನಾವು ವಿಲ್ಲಿ ಅಥವಾ ವಿಲ್ಲೈ ಅಂತ ಹೇಳಿ ಕರಿತೇವೆ. ವಿಲ್ಲಿ ಅಥವಾ ವಿಲ್ಲೈ ಅಂತ ಹೇಳಿ ಕರಿತೇವೆ. ಇವು ಬೆರಳಿನ ಆಕಾರದ ರಚನೆಗಳನ್ನ ಹೊಂದಿರ್ತಾವ. ಹಿಂಗ್ ಸಣ್ಣ 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 ಬೆರಳುಗಳು ಬಂದಿರ್ತಾವ ಹಿಂಗ. ಸೊ ಆ ರಚನೆಗಳು ಏನ್ ಮಾಡ್ತಾವು ಅಂತಂದ್ರ ಪಚನ ಆದ ಆಹಾರದಲ್ಲಿನ ಏನೇನ್ ಹೇಳ್ರಿ, ಖನಿಜಾಂಶಗಳನ್ನ ಏನ್ ಮಾಡ್ತಾವ, ಇವು ಹೀರಿಕೊಳ್ತಾವ. ಏನೇನ್ ಪಚನ ಆಗಿತ್ಲಾ ಆ ಎಲ್ಲಾ ಅದ್ರೊಳಗಿಂದ ಏನೇನ್ ಶಕ್ತಿ ಬೇಕು, ಖನಿಜಾಂಶಗಳು, ವಿಟಾಮಿನ್ಸ್ಗಳು, ಅದು ಇದು ಏನೇನ್ ಬೇಕಲ್ಲ ನಮ್ ಶರೀರಕ್ಕ, ಅವ್ ಎಲ್ಲವುಗಳನ್ನ ಏನ್ ಮಾಡ್ತಾವ, ಇವ ಹೀರ್ಕೋತಾವು. ಹೀರ್ಕೊಂಡು ನಮ್ಮ ಶರೀರದ ಎಲ್ಲಾ ಭಾಗಗಳಿಗೆ ಕಳಿಸ್ತಾವ. ಯಾವ್ದು, ವಿಲ್ಲಿ ಅಥವಾ ವಿಲ್ಲೈಗಳು ಕಳಿಸ್ತಾವು. ಸೊ ಈಗ ಇದೆಲ್ಲಾ ಹಿರ್ಕೊಂಡ ಮೇಲೆ ಉಳಿತೈತಿ ಏನ್ ಹೇಳ್ರಿ, ಉಳಿತೈತಿ ಏನು ಅಂತಂದ್ರ ವೇಸ್ಟ್ ಇರುವಂತದ್ದು ಉಳಿತೈತಿ. ಇದ್ರಲ್ಲಿ ವೇಸ್ಟ್ ಪ್ಲಸ್ ವಾಟರ್. ಇದಕ್ಕ ವೇಸ್ಟ್ ಏನ್ ಹೇಳ್ರಿ, ಇದಕ್ಕ ನಾವ್ ಏನಂತ ಹೇಳಿ ಕರಿತೀವಿ, ಮಲ. ಹೌದಾ, ಆಮೇಲೆ ವಾಟರ್. ಇವು ಎರಡುಗಳು ಉಳಿತಾವು. ಈ ಎರಡುಗಳು ಉಳಿದಿದ್ದು ವೇಸ್ಟ್ ಮತ್ತು ವಾಟರ್ ಏನು ಉಳಿದಿರ್ತೈತಿ ಅದನ್ನ ಎಲ್ಲಿಗೆ ಕಳಿಸ್ತೈತಿ, ಅದ ದೊಡ್ಡ ಕರಳಿಗೆ ಕಳಿಸ್ತೈತಿ. ಓಕೆ. ಸೊ ಇದೇನು ವೇಸ್ಟ್ ಮಲ ಇರ್ತೈತಿ ಇದನ್ನ ಏನಂತ ಹೇಳಿ ಕರಿತೇವೆ ನಾವು, ಕೈಲ್. ಏನಂತ ಹೇಳಿ ಕರಿತೇವಿ, ಕೈಲ ಅಂತ ಹೇಳಿ ಕರಿತೇವಿ. ವೇಸ್ಟ್ ಏನಿರ್ತೈತಿ ಅದನ್ನ ನಾವು ಕೈಲ್ ಅಂತೇವಿ. ಈಗ ಇನ್ನೊಂದು ನಾನ್ ನಿಮಗೆ ಹೇಳಿದ್ದೆ, ಇಲ್ಲಿ ಏನ್ ಹೇಳಿದ್ನಿ, ಮತ್ತೊಂದ್ ಯಾವ್ದೋ ಹೇಳಿದ್ನಲ್ಲ, ಕೈನ್ ಎಲ್ಲಿ ಇರ್ತೈತಿ, ಜಠರದೊಳಗಿತ್ತು ಅಂತಂದ್ರ ಅದ ಕೈನ. ಆಮೇಲೆ ಸಣ್ಣ ಕರಳಿನಿಂದ ದೊಡ್ಡ ಕರಳಿಗೆ ಏನ್ ಹೋಗ್ತೈತಿ, ಕೈಲ್ ಹೋಗ್ತೈತಿ. ಅದು ಕೈನ, ಇದು ಕೈಲ. ಸೊ ಈ ಕೈಲ್ ಮಲ ಅಂತ ಹೇಳ್ತೇವೆ ನಾವು. ಈಗ ನೆಕ್ಸ್ಟ್ ಇಲ್ಲೆಲ್ಲ ಹಿರ್ಕೊಂಡ್ಮೇಲೆ ಏನ್ ವೇಸ್ಟ್ ಉಳಿದಿರ್ತೈತ್ಲಾ ಆ ವೇಸ್ಟ್ ಮತ್ತು ನೀರು ಎಲ್ಲಿಗೆ ಹೋಗ್ತೈತಿ, ದೊಡ್ಡ ಕರಳಿಗೆ ಹೋಗ್ತೈತಿ. ಎಲ್ಲಿಗೆ ಹೋಗ್ತೈತಿ, ದೊಡ್ಡ ಕರಳಿಗೆ ಹೋಗ್ತೈತಿ. ಓಕೆನಾ, ಇಷ್ಟೆಲ್ಲ ಅರ್ಥ ಆಯ್ತು ಅಂತ ಹೇಳಿ ಅನ್ಕೋತೇನೆ ನಾನ್ ನಿಮ್ಗ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ನಾವು ದೊಡ್ಡ ಕರಳು ಇದೆ, ಆ ದೊಡ್ಡ ಕರಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ದಲ್ಲಿ ನೋಡೋಣ. ಓಕೆ, ಅಲ್ಲಿವರೆಗೆ ಧನ್ಯವಾದಗಳು. ಜೈ.